ಈ ತುಳು ನಾಟಕವನ್ನು ಬಹಳ ಒಂದು ತುಳು ಭಾಷೆಗೆ ಮತ್ತು ಒಂದು ನಾಟಕಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟವರು ಡಾಕ್ಟರ್ ಸಂಜೀವ ದಂಡಕೇರಿಯವರು. ಅವರನ್ನು ಆ ಕಲೆ ಏನು ಮಾಡಿದೆ ಅಂದರೆ ಅಷ್ಟು ಎತ್ತರಕ್ಕೆ ಏರಿಸಿದೆ. ಕೇವಲ ಅವರ ಉದ್ಯಮಿ ಅಂತಲ್ಲ, ಅದು ಸಿನಿಮಾ ಆಗಿದೆ ಆ ಒಂದು ನಾಟಕವೂ ಕೂಡ. ಅಷ್ಟು ಅವರು ಕಲೆಯನ್ನು ಬೆಳೆಸಿದಂಥ ಒಬ್ಬ ವ್ಯಕ್ತಿ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈಗ ಒಂದು ಕಲೆ ಎಷ್ಟು ವ್ಯಕ್ತಿಯನ್ನು ಎಷ್ಟು ಎತ್ತರ ಮಟ್ಟಿಗೆ ಏರಿಸ್ತದೆ ಅಂತ ಈ ಕಾಂತಾರ ಸಿನಿಮಾವನ್ನು ನೋಡಿ ಆ ವ್ಯಕ್ತಿ ಎಷ್ಟು ಜಗತ್ಪ್ರಸಿದ್ಧರಾಗಿದ್ದಾರೆ ನೋಡಿ. ಅದು ಕಲೆಯ ವಿಶೇಷತೆ. ಇಂದು ದಂಡಕೇರಿಯವರು ಕೂಡ ಈ ರಂಗದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದವರು, ಬಹಳ ಪ್ರಸಿದ್ಧರು. ಡಾಕ್ಟರ್ ಸಂಜೀವ ದಂಡಕೇರಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೆ. ಯಕ್ಷಗಾನ ಮಂಗಳೂರು ಯಾನ್ ಓಲು ಪೋಂಡಲ ತುಳುಟ್ಟೆ ಬಾತೇನೆ ನಂಚ ಮೂಲ ತುಳುಟ್ಟೆ ಬಾತೇನೆ ಇನ್ನಲ ತುಳುಟ್ಟೆ ಬಾತಾರೆ ಬಣ್ಣ ಎಂಗಳು ಬಾತ ಕೊಡು ಪೋಯಿನವ್ರು ನಮ್ಮ ತುಳು ಬಾತೇರೋಡು ಒಂದು ಅಂಚ ಎಂಗಳು ಪೂರ ತುಳುಟ್ಟೆ ಬಾತೇರು ಅಂಚ ಅನ್ನಿಕಲು ಅವರು ಯಾನ್ ತುಳುಟ್ಟು ಬಾತೇರೆ. ಯಕ್ಷಗಾನ ಮಂಗಳೂರು 12ನೇ ವರ್ಷ ಕರೆದು 13ನೇ ವರ್ಷ ಕಾರ್ದೈತೆ ಉಂಡು. ಕುಕ್ಕೋಲಿ ಎಲ್ಲ ಮುಂದಾಲು ತಗೊಂಡು 16 ವರ್ಷಡು 13 ವರ್ಷ ಇನ್ನಿಗೆ ಈ ಯಕ್ಷಗಾನ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲೇರು, ಭಾರಿ ಎಡ್ಡ ರೀತಿಯಲ್ಲಿ ಮಲ್ತೊಂದುಲ್ಲೇರು. ಯಾನು ತುಮ್ಮಲ ಈ ಕಾರ್ಯಕ್ರಮಕ್ಕೆ ಏನು ಬರುತ್ತೆ ದಾದನ ಮಿತ್ತ ಪ್ರೀತಿ ಈ ಕಾರ್ಯಕ್ರಮದಲ್ಲಿ ಎತ್ತೊಂದುಲ್ಲೇರು. ಎಂಗ್ಲ ಭಾರಿ ಖುಷಿ ಆಪುಂಡು. ದಯಗೊತ್ತ ಬಿಡುಸಿನ ಎಂಗ್ಲಿಗೆ ಎಪ್ಪಲ ಪುಡ್ಸೊತ್ತು ಅಂಜೆ ಕೆಲವು ಸರ್ತಿ ಇಂಚಿನ ಬಯ್ಯದ ಪುಡ್ತಕ್ಕೂ ಇಂಚಿನ ಒಂಜಿ ಎಡ್ಡೆ ಕಾರ್ಯಕ್ರಮ ಹೋದು ಸಮಯನು ಒಂಜಿ ಸಂತೋಷ ಕಲಿಪಿನ ಅನ್ನಕ ಎಂಗ್ಲ ಈ ಏಜಿಗ ಒಂಜಿ ಟಾನಿಕ್ ಇತ್ತಿಲೆಕ್ಕ. ಇನಿ ನಮ್ಮ ಕದಿದ ಹವ್ಯಾಸಿ ಬಳಗದ ತಂಡೊಡ್ದು ಯಕ್ಷಗಾನ ನಡಪೆರಂಡು ಮೂಲು ಅಂಚಿನೇ ಮೂಜಿ ಜನ ತುಳುನಾಡ್ದ ಮೂಜಿ ಮುತ್ತುಲೆಗ್ ಕರಿದು ಪೋಯಿನ ಮೂಜಿ ಮುತ್ತುಲೆಗ್ ಇನಿ ಅಗಲ ನೆನಪು ಮಲ್ಪೆರ ಕಾರ್ಯಕ್ರಮಲ ಉಂಡು. ನಮ್ಮ ಕೇಂದುಪ್ಪ ಯಕ್ಷಗಾನಡು ಭಾರಿ ಪುದರ್ ಪಡೆಂಚಿನ ಪಾತಾಲ ವೆಂಕಟರಮಣ ಭಟ್ರು, ಶಂಭು ಶರ್ಮ ವಿಟ್ಲ ಬಕ್ಕ ಗಣೇಶ್ ಕೊಳಕಾಡಿ ಮೊಗಲು ಒಂದು ಈ ಕಾರ್ಯಕ್ರಮನು ಈ ಯಕ್ಷಗಾನದ ಮುಖಾಂತರ ನಮ್ಮ ಈ ಒಂದೊಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷಲ ಈ ಸಂಸ್ಥೆ ಮಲ್ತೊಂದುಂಡು. ನಿಜವಾದ ಭಾರಿ ಒಂಜಿ ಸಂತೋಷ. ದಯಬಣ್ಣಗ ಮನುಷ್ಯ ಸಾಹಿತ್ಯದ ಬದುಕೆರ ಬಲ್ಲಿಗೆ ಸಾಹಿತ್ಯದ ಬದುಕೊಡ್ಗೆ ಬದುಕದ ಸೈಯರ ಬಲ್ಲಿಗೆ ಆಯ ಬದುಕ ಇತಲ್ಲ ಸೈತಿಲಕ ಆಯರ ಬಲ್ಲಿ ಆಯ ಸೈತಿ ಒಕ್ಕ ಬದುಕೋಡು ಬಂದು ಇತ ನಮ್ಮ ತೂಪ ಈ ಮೂಜಿ ಜನ ನಮ್ಮನ್ನು ಮೂಜಿ ಜನ ಬೋರ್ತಿನಾಥ ಕಲಾ ಸೇವೆ ಮಲ್ತದ್ದು ನಮ್ಮನ್ನು ಅಗಲದು ಪೋತೇರು. ಆಂಡ ನಿಜವಾದ ಅಕಲು ಅಗಲ ಆ ದೇಹ ಮಾತ್ರ ನಮ್ಮ ಕಡತ ನಮ್ಮ ಕಲಿತಂತೆ ಅಗಲ ಕೀರ್ತಿ ಅಗಲ ಕಲಾ ಸೇವೆ ಅಗಲ ಮಂತಿನ ಎಡ್ಡೆ ಕೆಲಸ ಅವು ನಿಜವಾದಲ್ಲ ಪೋತುಜಿ ಅವು ನಿಜವಾದಲ್ಲ ಬದುಕುದುಂಡು. ಮನುಷ್ಯ ಇಂಚಿನ ಕೆಲಸ ಎಡ್ಡೆ ಕೆಲಸ ಮಲ್ಪೋಡು ಪನ್ಪಿನೇನು ನಂಗೆ ಉದಾಹರಣೆವಾದ ಈ ಮೂಜಿ ಜನ ನಮ್ಮ ತಿರಿಯೊಂಡ ನಂಗೆ ಗೊತ್ತಾಪುನು ನಮ್ಮ ಸಮಾಜಡು ಎಡ್ಡೆ ಕೆಲಸ ಮತ್ತು ನಮ್ಮ ಬದುಕೋಡು ಬಂದು ಅಂಚಿನೇ ಈ ಯಕ್ಷಗಾನ ಯಾನು ಒಂಜಿ ನಾಟಕಗಾರೆ ಯಕ್ಷಗಾನ ಇಂಕ್ ಆತ ಮಲ್ಲ ಒಂಜಿ ವಿಶೇಷವಾಯಿನ ತಚ್ಚೆನ ಆತ ತೆರಿನೇ ಹತ್ತಿಯಾನು ನಿಗಲು ಮಾತ ವಿದ್ವಾಂಸರು ನಗಲು ಎಂಗ್ಲು ಎಲ್ಲ ಕಲಾವಿದ ನಗಲು ಅಂಚೆ ಅದು ನಿಗ್ಲೆ ನಟ್ಟು ಯಕ್ಷಗಾನಗೆ ಬಂದಾಗ ಯಾನಲ ಎಲ್ಲಿ ಪುಣಗ ಈ ಯಕ್ಷಗಾನ ಬಯಲಾಟ ಪಕ್ಕ ತಾಳಮದ್ದ ನಡುಟ್ಟೆ ಬುಲೆತು ಬರೀತೀನಿ. ದಯಬಂಡಾಗ ಎಂಗ್ಲೆ ಉರುಡು ಪೊಳಲಿ ಶಂಕರನಾರಾಯಣ ಶಾಸ್ತ್ರಿ ಭಾರಿ ಪುದಾರ್ದಾರು ಕುಕ್ಕೊಲ್ಲಿರ ಪೂರ ಗೊತ್ತುಂಡು.
ಅರ್ನೊಟ್ಟಿಗೆ ಅರ್ನ ಯಕ್ಷಗಾನ ತೀಯರೆ ಎಂಗ್ಲೇನು ಇಲ್ಲೇ ಜೋಕುಲು ಪುಣಗ ಕಾರಿಡಲ್ಲಿ ತಂದು ಬಂದುತ್ತೀರಾರು ಎಂಗ್ಲೆಲ್ಲ ಐತಲೆ ಅರ್ನ ಇಲ್ಲಿ ತಿರ್ತದೆ ಅಂಚಾದ ಐತ ಅಭಿರುಚಿ ಎಂಗ್ಲೆಗೆ ಈ ನಾಟಕ ಪುರ ಬರೆ ಪುಣ್ಣನ್ನ ಒಲ್ಲ ಕತೆ ನಾಡೋಡು ಬೂಕು ನಾಡೋಡು ಪಂಪಿನ ಅಗತ್ಯಜ್ಜಿ ನಿಜವಾದನಲ್ಲ ಯಕ್ಷಗಾನ ವಾಚನ ಭಗವದ್ಗೀತೆ ಇಂಚಿನ ಪುಸ್ತಕಗಳು ಏತು ನಾಟಕ ಬರೆ ಪುಣ್ಣಲ್ಲ ವಾವಾನಮ್ಮನ ನಾಟಕ ಬರೆ ಪುಣ್ಣಲ್ಲ ಐಟು ಬೋಳಾಯನಾಥ ಸಾಹಿತ್ಯಲುಂಡು ಅವಂತದ್ದು ಬರೆ ಐತ ಮುಖಾಂತರ ಬರೆಯರೆ ಸಾಧ್ಯ ಉಂಡು ಯಾನಂಜಿ 24 ನಾಟಕ ಬರೆಯುತ್ತಲ್ಲ ಅವು ನಿಜವಾದಲ ಯಕ್ಷಗಾನದ ತುದುಪ್ಪು ವಾಚನ ಪೊಲಲಿ ಸಂಕನಾರನ ಶಾಸ್ತ್ರಲೊಂಜಿ 30 ವರ್ಷ ವಾಚನ ಕೇಂದ್ರ ಪೆರ್ಲಾವು ಐತ ಆಧಾರಲಾವು ಇತ್ತದ ಇಂಚಿನ ಸಾಹಿತ್ಯಡ್ಲ ಯಾನು ಬರೀತೀನಿ ಅಂಚಾದ ಎಂಗ್ಲಿಗೆ ಪ್ರತಿಯೊಂದು ಸಾಹಿತ್ಯಡ್ಲ ಯಕ್ಷಗಾನ ಬಯಲಾಟ ಒಂದು ಮಸ್ತ್ ಜೀವ ಮಾಡೋದು ಎಂಗ್ಲು ತಿರಿಯೋಡು ನಮ್ಮ ಜೀವನಡು ನಮ್ಮ ತಿದ್ದೊಡು ಎಡ್ಡ ಸಾಧಿಕ ಬರಿಪಿನ ಒಂದು ಸಂದರ್ಭ ಈ ಕತೆ ಕೆಲವು ಉಂಡು ಬಂದು ಈ ಸಂದರ್ಭವನ್ನು ಬಣ್ಣೊಂದು ಇಂಚಿನ ಯಕ್ಷಾಂಗನದ ಈ ಕಾರ್ಯಕ್ರಮ ವರ್ಷ ಪ್ರತಿ ನಡತಂದು ಬರ್ತದೆ ಒಂದು ಎಡ್ಡ ರೀತಿದು ನಮ್ಮ ಜಿಲ್ಲೆಗೆ ಪುದರ್ ಕಣಾವಡನ್ನು ಬಂದು ಯಾನ್ ದೇವಡ ಪ್ರಾರ್ಥನೆ ಮಲ್ತಂದು ಎನ್ನ ಈ ಪಾತ್ರ ಶುಭಾಶಯ ತಿಳ್ಕೊಂಡ. ಕಲಾವಿದರು ಮರಣ ಹೊಂದಿದರೂ ಕೂಡ ಜೀವಂತವಾಗಿರುತ್ತಾರೆ ಎನ್ನುವಂಥ ಒಂದು ಸಂದೇಶ ಉಂಟಲ್ಲ, ಒಳ್ಳೆಯ ಸಂದೇಶ ಅದು. ಅದಕ್ಕೆ ತುಂಬ ಅರ್ಥವಂತಿಕೆ ಇದೆ. ಡಾಕ್ಟರ್ ಸಂಜೀವ ಶೆಟ್ಟಿಯವರು ನಮ್ಮೆಲ್ಲರನ್ನು ಹಾರೈಸಿದ್ದಾರೆ. ಸಂಜೀವ ದಂಡಕೇರಿಯವರು ನಮ್ಮೆಲ್ಲರನ್ನು ಹಾರೈಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಯಕ್ಷಾಂಗಣ, ನಾನು ಯಾವಾಗಲೂ ಹೇಳುವಂಥ ಒಂದು ಮಾತಿದೆ, ಯಕ್ಷಾಂಗಣ ಎನ್ನುವಂಥದ್ದು ಇಲ್ಲಿ ಬದುಕುಳಿದವರನ್ನು ಮಾತ್ರ ಸ್ಮರಿಸ್ತಕ್ಕಂಥದ್ದಲ್ಲ, ಅದು ಅಗಲಿದಂತಹ ಕಲಾವಿದರನ್ನು ಕೂಡ ಸ್ಮರಿಸ್ತಕ್ಕಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತದೆ. ಯಾಕೆಂದರೆ ನುಡಿನಮನ ಸಲ್ಲಿಸುವುದು ಅಂತಂದರೆ ಅದು ದೈವಾಧೀನರಾದಂಥ ವ್ಯಕ್ತಿಗಳ ಆತ್ಮಸಂತೃಪ್ತಿಗೋಸ್ಕರ ಮಾಡುವಂಥ ಪುಣ್ಯದ ಕೆಲಸ ಅದು. ಆ ಕೆಲಸವನ್ನು ಯಕ್ಷಾಂಗಣ ಮಾಡ್ತಾ ಇರುವಂಥದ್ದು ನಿಜವಾಗಿ ಒಂದು ಶ್ಲಾಘನೀಯ ಅಂತ ನನಗೆ ಅನಿಸ್ತಾ ಉಂಟು. ಇಂತಹ ಒಂದು ಮುಖ್ಯವಾಗಿ ಇಂದು ಪಾತಾಳ ವೆಂಕಟರಮಣ ಭಟ್, ಶಂಭು ಶರ್ಮಾ, ವಿಟ್ಲ, ಗಣೇಶ್ ಕೊಲೆಕಾಡಿಯವರನ್ನು ಸ್ಮರಿಸತಕ್ಕಂಥ, ಅವರ ಸಂಸ್ಮರಣೆ ಮಾಡ್ತಕ್ಕಂಥ, ಅವರ ನುಡಿನಮನವನ್ನು ಸಲ್ಲಿಸ್ತಕ್ಕಂತಹ ಒಂದು ಕೆಲಸವನ್ನು ನಾವೀಗ ಇದೀಗ ಮಾಡ್ತಾ ಇದ್ದೇವೆ. ಈ ನುಡಿನಮನ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಯಕ್ಷಗಾನದ ಸಂಘಟಕರು, ಅದೇ ರೀತಿಯಲ್ಲಿ ಆ ಕ್ಷೇತ್ರದಲ್ಲೇ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಂಥ ಒಬ್ಬ ಪ್ರತಿಭಾನ್ವಿತರು ಶ್ರೀ ಜನಾರ್ದನ ಅಮ್ಮುಂಜೆಯವರು ಆ ಕಾರ್ಯಕ್ರಮ ನಿರ್ವಹಿಸಿಕೊಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಮೂಲಾಧಾರ ಮೂರ್ತಿಯಾದ ಮಹಾಗಣಪತಿಗೆ, ಆರಾಧ್ಯ ದೇವಿ ಪೊರಳಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಯಕ್ಷಾಂಗಣ ಮಂಗಳೂರು ಇದರ 13ನೇ ಯಕ್ಷಗಾನ ಸಪ್ತಾಹದ 6ನೇ ದಿವಸದ ಈ ಸುಂದರ ಸಂಜೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ವೇದಿಕೆ ಎದುರಿನಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಹೃದಯ ಬಂಧುಗಳಿಗೆ ಹಾಗೂ ನಮ್ಮ ಕುಡ್ಲ ಚಾನಲ್ನಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕ, ವಿಮರ್ಶಕ, ಪ್ರೇಕ್ಷಕ ಬಂಧುಗಳಿಗೆ ಪ್ರಪ್ರಥಮವಾಗಿ ತಲೆಬಾಗುತ್ತಾ, ದೊಡ್ಡ ಜವಾಬ್ದಾರಿಯನ್ನು ನನಗೆ ಗುರು ಸಮಾನರಾದಂತಹ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೋಳ್ಳಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಯೋಗವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಯೋಗ್ಯತೆ ಉಂಟು ಅಂತ ಕೇಳಿದರೆ ನಾನು ಆ ಮಟ್ಟಿಗೆ ತುಂಬ ಸಣ್ಣವ. ಆದರೂ ದೊಡ್ಡ ಮರದ ತುದಿಯಲ್ಲಿರುವ ಹಣ್ಣನ್ನು ಕೀಳುವುದಕ್ಕೆ ಕುಬ್ಜ ವ್ಯಕ್ತಿಯೊಬ್ಬ ಪ್ರಯತ್ನ ಪಡುವ ಹಾಗೆ ನಾನು ನನ್ನ ಅಲ್ಪಮತಿಗೆ ತೋರಿದ್ದನ್ನು ನಿಮ್ಮ ಮುಂದಿಡ್ತೇನೆ. ಅದನ್ನು ಹಂಸಕ್ಷೀರ ನ್ಯಾಯದಂತೆ ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, 4 ಕಂಬಗಳಿಂದ ಆವೃತವಾದಂತಹ ರಂಗಸ್ಥಳವೆಂಬ ಗರ್ಭಗುಡಿಯಲ್ಲಿ ಕಲಾರ್ಚನೆಯನ್ನು ಮಾಡುವಂತಹ ಕ್ಷೇತ್ರವೇ ಅದು ಯಕ್ಷಗಾನ. ಪಾರ್ಥಿಸುಬ್ಬನಿಂದ ಪ್ರತಿಷ್ಠಿತವಾಗಿ ಸುಮಾರು 700-800 ವರ್ಷಗಳ ಇತಿಹಾಸ ಇರುವಂತಹ ಈ ಯಕ್ಷಗಾನವನ್ನು ಅದರ ಮೂಲ ಪರಂಪರೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಅದರ ಸತ್ವವನ್ನು ತತ್ವವನ್ನು ಉಳಿಸಿ ಬೆಳೆಸಿಕೊಂಡು ಬಂದು ಯಕ್ಷಗಾನವನ್ನು ಈ ಶ್ರೀಮಂತ ಮಟ್ಟಕ್ಕೆ ತಂದುಕೊಟ್ಟಂತಹ ಪೂರ್ವಸೂರಿ ಕಲಾವಿದರನ್ನು ನೆನಪಿಸುವಂತಹ ಈ ಕಾರ್ಯಕ್ರಮ ಬಹಳ ಸೂಕ್ತವಾದದ್ದು. ಯಕ್ಷಗಾನವೆಂಬುದು ಒಂದು 50-60 ವರ್ಷಗಳ ಹಿಂದೆ ಕಣ್ಣೋಡಿಸಿದರೆ ಅದು ಇಷ್ಟು ಶ್ರೀಮಂತವಾಗಿರಲಿಲ್ಲ. ಸುಮಾರು 5-10 ಮೈಲು
ತಲೆಹೊರೆಯನ್ನು ಹೊತ್ತುಕೊಂಡು ಊರಿಂದೂರಿಗೆ ತಿರುಗಿ ಊರಿನ ಪ್ರಮುಖರನ್ನು ಭೇಟಿಯಾಗಿ ಕಾಡಿ ಬೇಡಿ ಅವರು ಕೊಡುವಂತಹ ಆ ಪಡಿಯಕ್ಕಿಯನ್ನು ಪಡೆದು ಆಟ ಮಾಡುವಂತಹ ಒಂದು ಸನ್ನಿವೇಶ ಆ ಕಾಲದಲ್ಲಿತ್ತು. ಒಂದು ದಿವಸ ಆಟ ಇದ್ದರೆ ಮತ್ತೊಂದು ಆಟಕ್ಕೆ ಅದು ರಾತ್ರಿ ನಿದ್ದೆ ಕೆಟ್ಟು ಯಕ್ಷಗಾನವನ್ನು ಮಾಡಿ ಅದನ್ನು ಹೊತ್ತುಕೊಂಡು ಹೋಗಿ ಮತ್ತೊಂದು ಊರಿಗೆ ಹೋಗಬೇಕಂತ ಅನಿವಾರ್ಯತೆ. ತಮ್ಮ ಮನೆಯವರಿಂದ ದೂರ ಇದ್ದು ಕುಟುಂಬದವರಿಂದ ದೂರ ಇದ್ದು ಊರನ್ನು ಬಿಟ್ಟು 6 ತಿಂಗಳ ಕಾಲ ಯಕ್ಷಗಾನವನ್ನೇ ತನ್ನ ಉಸಿರನ್ನಾಗಿಸಿಕೊಂಡು ಅದರಲ್ಲೇ ಮಿಂದು ಮಡಿಯಾಗುತ್ತಾ ಆ ಯಕ್ಷಗಾನಕ್ಕೆ ಬೇಕಾಗಿ ತಮ್ಮ ರಕ್ತವನ್ನು ಬೆವರಿನೋಪಾದಿಯಲ್ಲಿ ಮಾಡಿ ದುಡಿದಂತಹ ಆ ಪೂರಸೂರಿ ಕಲಾವಿದರ ಸಂಸ್ಮರಣೆ ಮಾಡುವುದು ನಮಗೆ ಬಹಳ ಅಗತ್ಯವಾಗಿದೆ. ಅಂತಹ ಒಂದು ಕೆಲಸವನ್ನು ಯಕ್ಷಗಾನ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ಯಕ್ಷಗಾನ ಸಂಸ್ಥೆಯ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೆ, ವಿಶೇಷವಾಗಿ ಅದರ ಕಾರ್ಯಾಧ್ಯಕ್ಷರಾದಂತಹ ಭಾಸ್ಕರ್ ರೈ ಕುಕ್ಕೊಳ್ಳಿ ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು 3 ಜನರ ಬಗ್ಗೆ ಮಾತಾಡುವುದಕ್ಕೆ 10 ಸಮಯದ ಅವಕಾಶದಲ್ಲಿ ನಾನು ಇದನ್ನು ಮುಗಿಸಬೇಕು. ಮೊದಲಿಗೆ ಪಾತಾಳ ವೆಂಕಟರಮಣ ಭಟ್ರು. ಪಾತಾಳ ವೆಂಕಟರಮಣ ಭಟ್ರು ಅಂತ ಹೇಳುವಾಗ ನಮ್ಮ ಮನಸ್ಸು ಬಹಳ ಪ್ರಫುಲ್ಲಿತಗೊಳ್ತದೆ. ಯಾಕಂದರೆ ಹೇಳಿದರೆ ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಯಕ್ಷಗಾನವನ್ನು ಉಳಿಸಿ ಬೆಳೆಸಿದ, ಅದಕ್ಕೆ ಒಂದು ಪ್ರಾತಿನಿಧ್ಯವನ್ನು ತಂದ, ಅದಕ್ಕೆ ಒಂದು ಗೌರವವನ್ನು ತಂದ ಕೆಲವಾರು ಪ್ರಸಿದ್ಧ ಶ್ರೀಪಾತ್ರಧಾರಿಗಳಲ್ಲಿ ನಮ್ಮ ಪಾತಾಳ ವೆಂಕಟರಮಣ ಭಟ್ರು ಅವರು ಒಬ್ಬರು. ಕೋಳಿಯೂರು ರಾಮಚಂದ್ರ ರಾಯರು ಇರ್ಬೋದು, ಮಂಕುಡೆ ಸಂಜೀವ ಶೆಟ್ಟಿಯವರು ಇರ್ಬೋದು, ಅಥವಾ ನಮ್ಮ ಕಡಂದೇಲು ಪುರುಷೋತ್ತಮ ಭಟ್ರು ಇರ್ಬೋದು. ಇಂತಹ ಶ್ರೇಷ್ಠ ಕಲಾವಿದರ ಸಾಲಿನಲ್ಲಿ ಪಾತಾಳ ವೆಂಕಟರಮಣ ಭಟ್ರವರು ನಮಗೆ ನೆನಪಿಗೆ ಬರ್ತಾರೆ. ಅವರು 1932 ಇಸವಿ ನವೆಂಬರ್ ತಿಂಗಳ 8ನೇ ತಾರೀಕಿನಂದು ಕೀರ್ತಿಶೇಷರಾದಂತಹ ರಾಮಭಟ್ಟ ಹೇಮಾವತಿ ಅಮ್ಮ ದಂಪತಿಗಳಿಗೆ ಪುತ್ತೂರು ಕಬಕದ ಬೈಪದ ಎನ್ನುವಲ್ಲಿ ಅವರು ಈ ಭೂಮಿಯ ಬೆಳಕನ್ನು ಕಂಡವರು. ಸಣ್ಣತನದಿಂದಲೇ ಯಕ್ಷಗಾನದ ಬಗ್ಗೆ ತುಂಬ ಆಸಕ್ತಿ ಅವರಿಗೆ. ಹಾಗಾಗಿ ಕಾಂಚನ ಕೃಷ್ಣ ಭಟ್ರು ಹಾಗೂ ಮಾಣಂಗಾಯಿ ಕೃಷ್ಣ ಭಟ್ರವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಅವರು ಯಕ್ಷಗಾನದ ಸರ್ವಾಂಗವನ್ನು ಅವರಿಂದ ಕಲಿತುಕೊಂಡು ಕಾಂಚನ ಯಕ್ಷಗಾನ ನಾಟಕ ಸಭಾ ಎನ್ನುವ ಸಂಸ್ಥೆಯ ಮೂಲಕ ಯಕ್ಷಕಲಾ ಜೀವನಕ್ಕೆ ಪದಾರ್ಪಣೆ ಮಾಡಿ ಆ ಬಳಿಕ ಬಡಗುತಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಯಕ್ಷಗಾನ ಸೇವೆಯನ್ನು ಮಾಡಿ ಸೌಕೂರು, ಮುಲ್ಕಿ, ಸುರತ್ಕಲ್, ಆ ಬಳಿಕ ಧರ್ಮಸ್ಥಳ ಮೇಳದಲ್ಲಿ ಒಟ್ಟು 30 ವರ್ಷಗಳ ಕಲಾ ಸೇವೆಯನ್ನು ಮಾಡಿದಂತಹ ಹಿರಿಯ ಚೇತನ ಪಾತಾಳ ವೆಂಕಟರಮಣ ಭಟ್ರವರು. ಪಾತಾಳ ವೆಂಕಟರಮಣ ಭಟ್ರವರು ಪಾತ್ರ ಹೇಗಿತ್ತು ಅಂತ ಹೇಳಿದರೆ ಅದರಲ್ಲಿ ಪರಕಾಯ ಪ್ರವೇಶ ಮಾಡ್ತಿದ್ರಂತೆ. ನಾನು ಹಿರಿಯರು ಕೇಳಿ ಅವರು ಹೇಳಿದಂತಹ ಮಾತು, ಅವರು ಮೇಕಪ್ಪಿಗೆ ಕುಳಿತುಕೊಂಡು ಆ ಪಾತ್ರದಿಂದ ನಿರ್ಗಮಿಸುವವರೆಗೆ ಅವರು ಯಾರಲ್ಲಿ ಮಾತು ಆಡ್ತಿರಲಿಲ್ಲಂತೆ, ಯಾರು ಅವರನ್ನು ಮುಟ್ಟಬಾರದಂತೆ. ಯಾಕಂತ ಹೇಳಿದರೆ ಅದರಲ್ಲಿ ಅಷ್ಟು ಬದ್ಧತೆ, ಅಷ್ಟು ಅದನ್ನು ಮಡಿಯಲ್ಲಿ ಆ ಪಾತ್ರವನ್ನು ನಿರ್ವಹಣೆ ಮಾಡ್ತಿದ್ದರು. ಗರತಿ ಪಾತ್ರದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದವರು. ಸೀತೆ, ದಮಯಂತಿ, ಹಾಗೆ ದಾಕ್ಷಾಯಿಣಿ, ಚಂದ್ರಮತಿ, ಸಾವಿತ್ರಿ, ವಿಶೇಷವಾಗಿ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯ ಅಮ್ಮು ಬಳ್ಳಾಲ್ತಿ, ಈ ಪಾತ್ರಗಳಲ್ಲಿ ಬಹಳ ಪ್ರೌಢಿಮೆಯನ್ನು ಪಡೆದವರು. ಪಾತಾಳದವರ ಪಾತ್ರ ನಿರ್ವಹಣೆ ಹೇಗೆ ಅಂತ ಕೇಳಿದರೆ ಗರತಿ ಪಾತ್ರ ಅದು ಕೂಡ ಅದರಲ್ಲಿ ಪ್ರತ್ಯೇಕತೆ ಇತ್ತು. ಸುಭದ್ರೆಯು ಗರತಿ ಪಾತ್ರವೇ, ಚಿತ್ರಾಂಗದೆಯು ಗರತಿ ಪಾತ್ರವೇ, ಎರಡು ಕೂಡ ತನ್ನ ಮಗನನ್ನು ಯುದ್ಧಕ್ಕೆ ಹೋಗಬೇಡ ಅಂತ ಹೇಳುವಂಥ ಸನ್ನಿವೇಶ. ಆದರೆ ಅವರ ಪಾತ್ರ ಚಿತ್ರದಲ್ಲಿ ವ್ಯತ್ಯಾಸ ಹೇಗೆ ಅಂತ ಕೇಳಿದರೆ ಸುಭದ್ರೆ ಅದರಲ್ಲಿ ತಾಯ್ತನವನ್ನು ನಾವು ಕಾಣಬಹುದಿತ್ತು. ಮುದ್ದು ಮಗ ಯುದ್ಧರಂಗಕ್ಕೆ ಹೋಗುವುದು ಬೇಡ ಎನ್ನುವಂತಹ ತಾಯ್ತನ. ಆದರೆ ಚಿತ್ರಾಂಗದೆಯಲ್ಲಿ ಅದರಲ್ಲಿ ರಾಜಮಾತೆಯ ಆ ಯೋಗ್ಯತೆಯನ್ನು ತೋರಿಸಬೇಕಿತ್ತು. ಆ ಎರಡು ಪಾತ್ರದ ವ್ಯತ್ಯಾಸವನ್ನು ಪಾತಾಳ ವೆಂಕಟರಮಣ ಭಟ್ರವರ ಪಾತ್ರದಲ್ಲಿ ನಾವು ಕಾಣಬಹುದಿತ್ತು. ಚಂದ್ರಮತಿಯು ಗಂಡನಿಗೆ ಬೇಕಾಗಿ ಅವಳು ತನ್ನ ಸೇವೆಯನ್ನು ಮಾಡ್ತಾ ಇದ್ದವಳು, ಸಾವಿತ್ರಿಯು ಗಂಡನಿಗೆ ಬೇಕಾಗಿ ಸೇವೆಯನ್ನು ಮಾಡ್ತಾ ಇದ್ದವಳು. ಆದರೆ ಅದರ ಪಾತ್ರ ಚಿತ್ರಣ ಬೇರೆ. ಹರಿಶ್ಚಂದ್ರನಿಗೆ ಬೇಕಾಗಿ ಚಂದ್ರಮತಿ ಅವನ ಸತ್ಯವನ್ನು ಉಳಿಸುವುದಕ್ಕೆ ಬೇಕಾಗಿ ಗಂಡನಿಗೆ ತಕ್ಕ ಸತಿಯಾಗಿ ಹೋಗುವಂತಹ ಸನ್ನಿವೇಶ. ಸತಿ ಸಾವಿತ್ರಿ ತನ್ನ ಗಂಡನ ಆಯುಷ್ಯವನ್ನು ಉಳಿಸುವುದಕ್ಕೆ ಬೇಕಾಗಿ ಯಮನ ಬಲಿಗೆ ಹೋಗಿ ತನ್ನ ಪಾತಿವ್ರತ್ಯದಿಂದ ಆ ಗಂಡನನ್ನು ಮರಳಿ ಪಡುವಂತಹ ಪಾತ್ರ ಚಿತ್ರಣ. ಇದರ ವ್ಯತ್ಯಾಸವನ್ನು ಪಾತಾಳ ವೆಂಕಟರಮಣ ಭಟ್ ಬೇರೆ ಬೇರೆ ಪಾತ್ರಗಳಲ್ಲಿ ಮಾಡುವುದನ್ನು ನಾವು ಕೇಳಿದ್ದೇವೆ. ಅವರು ಯಕ್ಷಗಾನ ರಂಗಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ಯಾವುದು ಅಂತ ಕೇಳಿದರೆ ಅಂಬಾಪ್ರಸಾದ್ ಪಾತಾಳ ಎನ್ನುವಂಥ ಒಬ್ಬ ತನ್ನ ಮಗನನ್ನೇ ಒಳ್ಳೆಯ ಸ್ತ್ರೀಪಾತ್ರಧಾರಿಯನ್ನಾಗಿ ಮಾಡಿ ತೆಂಕುತಿಟ್ಟು ರಂಗಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ.
ಪಾತಾಳ ವೆಂಕಟರಮಣ ಭಟ್ರವರು ತುಂಬ ವರ್ಷ ಸೇವೆ ಮಾಡಿದವರಲ್ಲ, ಒಂದು 30 ವರ್ಷ ಮಾತ್ರ ಕಲಾ ಜೀವನವನ್ನು ಮಾಡಿದವರು. ಅವರದು ತೆಂಕುತಿಟ್ಟಿಗೆ ದೊಡ್ಡ ಕೊಡುಗೆ ಏನು ಅಂತ ಕೇಳಿದರೆ, ಅವರು ಬೇಳೂರು ಹಳೇಬೀಡಿಗೆ ಹೋಗಿ ಅಲ್ಲಿಯ ಶಿಲಾಬಾಲಿಕೆಯ ಬಗ್ಗೆ ಅಧ್ಯಯನ ಮಾಡಿ ಅದರ ವೇಷಭೂಷಣವನ್ನು ರಂಗಕ್ಕೆ ತಂದು ಅದನ್ನು ತಾನು ಅದರ ಬಗ್ಗೆ ಕಾಳಜಿ ವಹಿಸಿ ಅದನ್ನು ತಾನು ಅದರಲ್ಲಿ ಮಾಡಿಕೊಂಡು ವೇಷಭೂಷಣವನ್ನು ಧರಿಸಿ ಆ ಮೂಲಕ ತೆಂಕುತಿಟ್ಟು ಯಕ್ಷಗಾನ ರಂಗಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ಪಾತಾಳ ವೆಂಕಟರಮಣ ಭಟ್ರವರದು. ಹಾಗೆ ಅವರು ನಿವೃತ್ತಿಯಾದ ನಂತರವೂ ಕೂಡ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಯಾರೇ ಹೋಗಿ ಕೇಳಿದರೂ ಅವರಿಗೆ ಯಕ್ಷಗಾನದ ಬಗ್ಗೆ ತಿಳುವಳಿಕೆಯನ್ನು ಮಾಡಿ ಅವರಿಗೆ ಯಕ್ಷಗಾನ ರಂಗದಲ್ಲಿ ಉಜ್ವಲ ಭವಿಷ್ಯ ಆಗುವ ಹಾಗೆ ಅವರು ನೋಡಿಕೊಳ್ತಾ ಇದ್ದರು. ಒಬ್ಬ ಒಳ್ಳೆಯ ಪ್ರೇಕ್ಷಕರಾಗಿ ಮಂಗಳೂರು ಪುರಭವನದಲ್ಲೇ ಆಗಲಿ ಅಥವಾ ದೂರದಲ್ಲಿ ಎಲ್ಲಿಯಾದರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿ ವೀಕ್ಷಿಸುವಂಥ ಒಂದು ದೊಡ್ಡ ಗುಣ ಪಾತಾಳದವರಲ್ಲಿತ್ತು. ಕಳೆದ ವರ್ಷ ಕೂಡ ಅವರ ಮಗ ಪಾತಾಳದಲ್ಲಿ ಮಾಡಿದಂತಹ ಒಂದು ಯಕ್ಷಗಾನ ಕಾರ್ಯಕ್ರಮದಲ್ಲಿ 92ನೇ ವರ್ಷ ವಯಸ್ಸಿನಲ್ಲಿ ಕೂಡ ಅವರು ಎದುರಿಗೆ ಬಂದು ಕೂತು ಆಟವನ್ನು ನೋಡುತ್ತಿದ್ದುದನ್ನು ನಾನು ಆ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕನಾಗಿ ನಾನು ಕಂಡಿದ್ದೇನೆ. ಅಲ್ಲದೆ ಯಕ್ಷಗಾನ ರಂಗದ ಕಲಾವಿದರು ಮಾಡದೇ ಇರುವಂಥ ಒಂದು ದೊಡ್ಡ ಸಾಧನೆಯನ್ನು ಪಾತಾಳದವರು ಮಾಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು 30 ಜನ ಕಲಾವಿದರಿಗೆ, ಆ ಬಳಿಕ ಒಂದು 20 ಜನ ಕಲಾವಿದರಿಗೆ, ಒಂದು 50 ಜನ ಕಲಾವಿದರು ತೆಂಕು, ಬಡಗು, ಬಡಬಡಗು ಈ 3 ಕ್ಷೇತ್ರದಲ್ಲಿನ ಹಿರಿಯ 60 ವರ್ಷಕ್ಕಿಂತ ಮೇಲ್ಪಟ್ಟ ಕಲಾವಿದರನ್ನು ಕರೆಸಿ ಅವರಿಗೆ ರೂಪಾಯಿ 10,000 ಹಾಗೆ ಕೊಟ್ಟು ಅವರನ್ನು ಗೌರವಿಸಿದಂಥ ಒಂದು ಶ್ರೇಷ್ಠ ಸಾಧನೆಯನ್ನು ಪಾತಾಳ ವೆಂಕಟರಮಣ ಭಟ್ರವರು ಮಾಡಿದ್ದು ಅದು ಯಕ್ಷಗಾನ ಕಲಾವಿದರಿಗೆ ಅವರು ಮಾರ್ಗದರ್ಶನ ಮಾಡಿದಂತಾಗಿದೆ. ಅಷ್ಟು ಮಾತ್ರ ಅಲ್ಲ, ಅವರ ಊರಲ್ಲಿರುವಂಥ ದೊಡ್ಡ ಕೆಲವು ಸಾಧಕರನ್ನು, ಅವರ ಮನೆಯ ಕೆಲಸದವರನ್ನು ಕೂಡ, ತೋಟಕ್ಕೆ ಕೆಲಸಕ್ಕೆ ಬರುವವರನ್ನು ಕೂಡ ತಮ್ಮ ಮನೆಯ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಿದಂತಹ ಪಾತಾಳ ವೆಂಕಟರಮಣ ಭಟ್ರು ಕಳೆದ 2025ನೇ ಇಸವಿ 7ನೇ ತಿಂಗಳು 19ನೇ ತಾರೀಕು ತನ್ನ 93ನೇ ವರ್ಷದಲ್ಲಿ ತನ್ನ ಜೀವಿತಾವಧಿಯ ಪೂರ್ಣ ಆಯುಷ್ಯವನ್ನು ಮಾಡಿ ಅವರು ದೇವರ ಪಾದವನ್ನು ಸೇರಿದ್ದಾರೆ. ಅಂತಹ ಪಾತಾಳ ವೆಂಕಟರಮಣ ಭಟ್ರವರು ನಮ್ಮ ಈಗದ ತ್ರಿಪಾತ್ರಧಾರಿಗಳಿಗೆ ಮಾದರಿಯಾಗಲಿ, ಅವರಂತೆ ಅವರು ರಿಯಲ್ ಆಗಿ ಪಾತ್ರವನ್ನು ಮಾಡಲಿ, ರೀಲ್ ಆಗಿ ಪಾತ್ರವನ್ನು ಮಾಡೋದು ಬೇಡ. ಅಂತಹ ಒಬ್ಬ ಸಜ್ಜನರ ಮಾರ್ಗದರ್ಶನವನ್ನು ಪಡೆದು ಈ ನಮ್ಮ ತೆಂಕುತಿಟ್ಟು ಯಕ್ಷಗಾನ ಇನ್ನು ಮುಂದಕ್ಕೂ ಬೆಳಗಿ ಬಾಳಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಯಕ್ಷಾಂಗಣದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬರು ಶಂಭು ಶರ್ಮ ವಿಟ್ಲ. ಅರಸರು ಕೊಡುವ ಕಂಕಣಕ್ಕಿಂತ ಸರಸರು ಕೊಡುವ ಕಣವೇ ಮೇಲು ಎನ್ನುವಂತಹ ಮಾತನ್ನು ಯಾವಾಗಲೂ ಶಂಭು ಶರ್ಮ ವಿಟ್ಲ ಹೇಳ್ತಾ ಇದ್ದರು. ಏನು ಅಂತ ಹೇಳಿದರೆ, ಒಂದು ಏನಾದರೂ ದೊಡ್ಡ ಪ್ರಶಸ್ತಿ ಬಂದರೆ ಆ ಪ್ರಶಸ್ತಿ ಕೊಡುವವನಿಗೆ ತಗೊಳ್ಳುವ ಯಾರು ಅಂತ ಗೊತ್ತಿರುವುದಿಲ್ಲ, ತಗೊಳ್ಳುವವನಿಗೆ ಕೊಡುವವನ ಬಗ್ಗೆ ಪರಿಚಯ ಇರುವುದಿಲ್ಲ. ಆದರೆ ಒಬ್ಬ ಕಲಾ ಪ್ರೇಕ್ಷಕ ಅವನ ಪಾತ್ರವನ್ನು ನೋಡಿ 4 ಒಳ್ಳೆಯ ಮಾತನ್ನು ಹೇಳಿದರೆ ಅದು ರಾಜ್ಯ ಪ್ರಶಸ್ತಿಗಿಂತ ದೊಡ್ಡದು ಎನ್ನುವುದನ್ನು ಶಂಭು ಶರ್ಮರು ಯಾವಾಗಲೂ ಹೇಳ್ತಾ ಇದ್ದರು. ಅಂತಹ ಒಬ್ಬ ಶ್ರೇಷ್ಠ ಅರ್ಥಧಾರಿಯಾದಂತಹ ಶಂಭು ಶರ್ಮ ವಿಟ್ಲ ಇವರು 1951ನೇ ಇಸವಿ 10ನೇ ತಿಂಗಳಿನ 12ನೇ ತಾರೀಕಿನಂದು ಕುಂಬ್ಳೆ ಸೀಮೆಯ ಎಡನಾಡು ಗ್ರಾಮದಲ್ಲಿ ಅವರು ಈ ಭೂಮಿಯ ಬೆಳಕನ್ನು ಕಂಡವರು. ಕೃಷ್ಣ ಭಟ್ ಮತ್ತು ಹೇಮಾವತಿ ದಂಪತಿಯ ಸುಪುತ್ರರಾಗಿ ಈ ಇಳೆಯ ಬೆಳಕನ್ನು ಕಂಡವರು. MA ಪದವೀಧರರು. ಸಣ್ಣ ಪ್ರಾಯದಲ್ಲಿರುವಾಗ ವಿಟ್ಲದಲ್ಲಿ ತಾಳಮದ್ಲೆಯನ್ನು ನೋಡಲಿಕ್ಕೆ ಹೋಗುವಂತಹ ದೊಡ್ಡ ಹವ್ಯಾಸ ಇತ್ತವರಿಗೆ. ಅವರು ಯಕ್ಷಗಾನದ ಬಗ್ಗೆ ಅವರಿಗೆ ಯಾವುದೇ ಹಿನ್ನೆಲೆ ಇರಲಿಲ್ಲ. ಅವರ ತಂದೆ ಶೇನಿ ಗೋಪಾಲಕೃಷ್ಣ ಭಟ್ರವರ ಸಹಪಾಠಿ ಎನ್ನುವುದನ್ನು ಬಿಟ್ಟರೆ ಬೇರೆ ಯಾವುದೇ ಯಕ್ಷಗಾನದ ಹಿನ್ನೆಲೆ ಇಲ್ಲದವರು ಶಂಭು ಶರ್ಮರು. ಒಂದು ದಿವಸ ವಿಟ್ಲದಲ್ಲಿ ಆಗ್ತಾ ಇದ್ದಂತಹ ತಾಳಮದ್ಲೆಗೆ ಯಾವಾಗಲೂ ಹೋಗ್ತಿದ್ದರು. ಆವತ್ತೂ ಹೋಗಿದ್ರಂತೆ. ಆವತ್ತು ಕೃಷ್ಣ ಸಂಧಾನ ಪ್ರಸಂಗ. ಅದರಲ್ಲಿ ಧರ್ಮರಾಯನ ಪಾತ್ರ ಮಾಡುವವರು ಬರಲಿಲ್ಲ. ಧರ್ಮರಾಯನ ಪಾತ್ರ ಬರದೆ ಪ್ರಸಂಗವನ್ನು ಪ್ರಾರಂಭ ಮಾಡಲಿಕ್ಕಾಗುವುದಿಲ್ಲ. ಆಗ ಅಲ್ಲಿಯ ಸಂಘಟಕರು ಇವರಲ್ಲಿ ಧರ್ಮರಾಯನ ಪಾತ್ರವನ್ನು ಮಾಡಲಿಕ್ಕೆ ಹೇಳಿದ್ರಂತೆ. ಒಪ್ಪದೇ ಇದ್ದರೂ ಕೊನೆಗೆ ಅವರ ಒತ್ತಾಸೆಗೆ ಕಟ್ಟು ಬಿದ್ದು ಪಾತ್ರವನ್ನು ಮಾಡಿದರು. ಆದರೆ ಕೃಷ್ಣನ ಪಾತ್ರ ಮಾಡಿದವರು ಇವರನ್ನು ಆ ರಂಗದಲ್ಲಿ ಸ್ವಲ್ಪ ಅವಮಾನ ಆಗುವಂತೆ ಮಾಡಿದ್ರಂತೆ, ಇವರ ಬೆವರಳಿಸಿದ್ರು. ಇದು ಅವರಿಗೆ ತುಂಬ ಬೇಸರ ಆಯಿತು. ಆದರೆ ಒಂದು ಚಾಲೆಂಜನ್ನು ಮಾಡಿದ್ರಂತೆ, ನಾನು ತೆಂಕುತಿಟ್ಟು ಯಕ್ಷಗಾನ ರಂಗದ ಒಳ್ಳೆಯ ತಾಳಮದ್ಲೆ ಅರ್ಥಧಾರಿ ಆಗಲೇಬೇಕು ಎನ್ನುವಂತಹ ಪಣ ತೊಟ್ಟು ಸೋಲೆ ಗೆಲುವಿನ ಸೋಪಾನ ಎನ್ನುವ ಮಾತಿನೊಂದಿಗೆ ಅವರು ಮರುದಿವಸ ಹೋದದ್ದು
ಪ್ರಾತಸ್ಮರಣೀಯರಾದಂತಹ ದೇರಾಜೆ ಸೀತಾರಾಮಯ್ಯನವರ ಬಳಿಗೆ ಅವರಲ್ಲಿ ಹೋಗಿ ಕಾಡಿ ಬೇಡಿದ್ರಂತೆ, ನನ್ನನ್ನೊಂದು ತಾಳಮದ್ದಲೆ ಅರ್ಥಧಾರನ್ನಾಗಿ ಮಾಡಬೇಕು, ನೀವು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬೇಕು ಅಂತ ಹೇಳಿ. ಆಗ ದೇರಾಜೆಯವರು ಹೇಳಿದ್ರಂತೆ, ಅದು ಶಿಷ್ಯತ್ವವನ್ನು ಸ್ವೀಕರಿಸಿ ಕಲಿಸಿ ಬರುವುದಲ್ಲ ತಾಳಮದ್ದಲೆ ಅರ್ಥಧಾರಿಕೆ ಅಂದರೆ, ಅದಕ್ಕೆ ದೊಡ್ಡ ಸಾಧನೆ ಬೇಕು, ಪುರಾಣ ಗ್ರಂಥಗಳ ಅಧ್ಯಯನ ಬೇಕು, ಹಾಗೆ ನಮ್ಮ ಭಗವದ್ಗೀತೆ ಭಾಗವತ ಇದನ್ನೆಲ್ಲ ನೀನು ಸ್ಟಡಿ ಮಾಡಬೇಕು, ಒಟ್ಟಿನಲ್ಲಿ ಸಾಧನೆ ಬೇಕು, ಬೇಕಾದರೆ ನನ್ನಿಂದಾದಂತಹ ಸಹಕಾರವನ್ನು ನೀಡ್ತೇನೆ ಅಂತ ಹೇಳಿದಾಗ ಅವರ ಮಾತಿನ ಪ್ರಕಾರ ಅವರು ಅಧ್ಯಯನಕ್ಕೆ ತೊಡಗಿದ್ರು. ಆದರೂ ದೇರಾಜೆ ಅವರನ್ನು ಬಿಡಲಿಲ್ಲ. ಆಗಾಗ ಹೋಗಿ ಅವರ ಮಾರ್ಗದರ್ಶನವನ್ನು ಪಡೆದು ಅವರಲ್ಲಿ ಕೇಳಿ ತಿಳಿದು ಒಂದು ದೊಡ್ಡ ಅರ್ಥಧಾರಿಯಾಗಿ ತನ್ನ ಸಾಧನೆಯಿಂದ ಮೂಡಿಬಂದವರು ಶಂಭು ಶರ್ಮ ವಿಟ್ಲ ಅವರು. ಶಂಭು ಶರ್ಮರ ಅರ್ಥ ಹೇಗೆ ಅಂತ ಕೇಳಿದರೆ, ಅವರು ಚಾರಕನಿಂದ ತೊಡಗಿ ತಾರಕನವರೆಗೆ ಯಾವ ಪಾತ್ರವನ್ನು ಮಾಡುವುದಕ್ಕೆ ಒಬ್ಬ ಸಮರ್ಥ. ಒಂದು ಭೀಷ್ಮ ವಿಜಯ ಪ್ರಸಂಗವನ್ನು ತಗೊಳ್ಳುತ್ತಿದ್ದರೆ ಭೀಷ್ಮನ ಪಾತ್ರಕ್ಕೂ ಅವರು ಸಮರ್ಥರು, ಅಂಬೆಯ ಪಾತ್ರಕ್ಕೂ ಸಮರ್ಥರು, ವೃದ್ಧ ಬ್ರಾಹ್ಮಣನ ಪಾತ್ರವನ್ನು ಮಾಡುವುದಕ್ಕೂ ಸಮರ್ಥರು, ಸಾಲುನ ಪಾತ್ರವನ್ನು ಮಾಡುವುದಕ್ಕೂ ಸಮರ್ಥರು, ಪರಶುರಾಮನ ಪಾತ್ರವನ್ನು ಮಾಡುವುದಕ್ಕೂ ಸಮರ್ಥರು. ಬೇಡದಿದ್ದರೆ ಏಕಲವ್ಯನ ಪಾತ್ರವನ್ನಾದರೂ ಅವರು ಮಾಡ್ಯಾರು. ಅದು ಬರೀ ಮಾಡುವುದು ಮಾತ್ರ ಅಲ್ಲ, ಆ ಪಾತ್ರಕ್ಕೆ ನ್ಯಾಯವನ್ನು ಕೊಡುವಂತಹ ಒಬ್ಬ ಶ್ರೇಷ್ಠ ಕಲಾವಿದ. ಒಂದು ಸೀತಾಪಾರದ ರಾವಣ ಮಾಡಿದರೆ ಅದರಲ್ಲಿ ರಾವಣ ಮಾಡಿದ್ದೇ ಸರಿ, ಮಂಥರೆ ಮಾಡಿದರೆ ಮಂಥರೆಯ ಧ್ಯೇಯವೇ ಅದರಲ್ಲಿ ಸರಿ, ಕೈಕೆ ಮಾಡಿದರೆ ಕೈಕೆಯ ಹಠವೇ ಸರಿ. ಇಂತಹ ಒಂದು ಪಾತ್ರ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಂತಹ ಶಂಭು ಶರ್ಮ ವಿಟ್ಲರವರು ಸಂಘಟಕರಿಗಾಗಲಿ ಅಥವಾ ಕಾರ್ಯಕ್ರಮ ವ್ಯವಸ್ಥಾಪಕರಿಗಾಗಲಿ ಯಾವುದೇ ಒಂದು ರೀತಿಯ ರಗಳೆಯನ್ನು ಮಾಡದೆ ಸಮಯಕ್ಕಿಂತ ಸ್ವಲ್ಪ ಬೇಗನೆ ಬಂದು ಅಲ್ಲಿ ಅದಕ್ಕೆ ಬೇಕಾದ ನಮಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಅದನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸ್ತಾ ಇರುವವರು ನಮ್ಮ ಪೊಲಳಿಯಲ್ಲಿ ಕೆಲವು ವರ್ಷಗಳಿಂದ ನಮ್ಮೊಟ್ಟಿಗೆ ತಾಳಮದ್ದಲೆಯಲ್ಲಿ ಸಹಕರಿಸ್ತಾ ಇದ್ದಂತಹ ಶಂಭು ಶರ್ಮ ವಿಟ್ಲರವರು. ಅಲ್ಲದೆ ಅವರು ವೃತ್ತಿಯಲ್ಲಿ ಉಪನ್ಯಾಸಕರು. ನಮ್ಮ ಸುಂಕದಕಟ್ಟೆ ನಿರಂಜನ ಸ್ವಾಮೀಜಿ ಕಾಲೇಜ್ ಇರ್ಬೋದು, ಗಣಪತಿ PU ಕಾಲೇಜ್ ಇರ್ಬೋದು, ಬೆಸೆಂಟೆ ಡೇ ಕಾಲೇಜ್ ಇರ್ಬೋದು, ಈವ್ನಿಂಗ್ ಕಾಲೇಜ್ ಇರ್ಬೋದು, ಅಥವಾ ಫಿಶರೀಸ್ ಕಾಲೇಜ್ ಇರ್ಬೋದು, ಇಲ್ಲಿ ಎಲ್ಲ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದವರು ಶಂಭು ಶರ್ಮ ವಿಟ್ಲ. ಅವರ ವಿದ್ಯಾರ್ಥಿನಿಯೊಂದು ಹೇಳುವ ಮಾತಿನ ಹಾಗೆ ಅವರು ಕ್ಲಾಸಿಗೆ ಬರುವಾಗ 2 ತುಂಡು ಚಾಕ್, 1 ಡಸ್ಟರ್ ಇಷ್ಟು ಮಾತ್ರ ಇಟ್ಕೊಂಡು ಕ್ಲಾಸಿಗೆ ಬರ್ತಾ ಇದ್ರಂತೆ. ಅವರ ಆ ಧೀಶಕ್ತಿ ಅಷ್ಟು ದೊಡ್ಡದಿತ್ತು. ಬಂದು ಹುಡುಗನಲ್ಲಿ ಕೇಳೋದು, ನಿನ್ನೆ ಎಲ್ಲಿಯವರೆಗೆ ಪಾಠ ಆಗಿದೆ, ಇಲ್ಲಿಯವರೆಗೆ, ಅಲ್ಲಿಂದ ಶುರು ಪಾಠವನ್ನು ಮುಂದುವರಿಸಿಕೊಂಡು ಯಾವುದೇ ಪುಸ್ತಕವನ್ನು ನೋಡದೆ ಯಾವುದೇ ಹಿನ್ನೆಲೆ ಇಲ್ಲದೆ ಪಾಠವನ್ನು ಮಾಡ್ತಾಯಿದ್ರು. ಕೊನೆಯಲ್ಲಿ ನೋಟ್ಸ್ ಕೊಡುವಾಗ ಕೂಡ ಅವರು ಯಾವುದೇ ಪುಸ್ತಕವನ್ನು ರೆಫರ್ ಮಾಡ್ತಾ ಇರಲಿಲ್ಲಂತೆ. ನಿನ್ನೆವರೆಗೆ ಎಲ್ಲಿಗೆ ನೋಟ್ಸ್ ಆಗಿದೆ ಅಂತ ಕೇಳಿ ಅಲ್ಲಿಂದ ಸೀದಾ ಬಾಯಿಪಾಠದಲ್ಲಿ ನೋಟ್ಸನ್ನು ಕೊಟ್ಟು ಹೋಗುವಂಥ ಒಬ್ಬ ದೊಡ್ಡ ಮೇಧಾಶಕ್ತಿ ಇದ್ದಂತಹ ವ್ಯಕ್ತಿ ಶಂಭು ಶರ್ಮ ವಿಟ್ಲ ಅವರು. ಅವರು ಕೂಡ ಕಳೆದ ಕನ್ನಡ ರಾಜ್ಯೋತ್ಸವದ ಶುಭ ದಿನದಂದು ಕಳೆದ 1ನೇ ತಾರೀಕಿನಂದು ಅವರು ನಮ್ಮನ್ನಗಲಿದ್ದಾರೆ. ಅವರಿಗೂ ಕೂಡ ಯಕ್ಷಾಂಗಣದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬರು ವ್ಯಕ್ತಿ ಮರೆಯಲಾಗದ ಮರೆಯಬಾರದ ದೊಡ್ಡ ಚೇತನ ಗಣೇಶ್ ಕೊಲೆಕಾಡಿಯವರು. ಅವರು ಇಷ್ಟು ಸಾಧನೆ ಮಾಡಿದರೂ ಯಾವುದೇ ಪ್ರತಿಫಲವನ್ನು ಪಡೆಯದೆ ಯಾವುದೇ ಪ್ರಚಾರವನ್ನು ಪಡೆಯದೇ ಇದ್ದಂತಹ ಒಬ್ಬ ಶ್ರೇಷ್ಠ ಸಾಧಕ ಶ್ರೀಯುತ ಗಣೇಶ್ ಕೊಲೆಕಾಡಿಯವರು. ಅವರು 12/4/1971 ದಿವಂಗತ ಕೃಷ್ಣಪ್ಪ ಸಾಲ್ಯಾನ್ ಹಾಗೂ ಪದ್ಮ ಪೂಜಾರ್ತಿ ಇವರ ದಂಪತಿಗಳಿಗೆ ಸುಪುತ್ರರಾಗಿ ಈ ಭೂಮಿಯ ಬೆಳಕನ್ನು ಮುಲ್ಕಿ ಸಮೀಪದ ಅಧಿಕಾರಿಬೆಟ್ಟು ಗ್ರಾಮದ ಕೊಲೆಕಾಡಿ ಎನ್ನುವರಲ್ಲಿ ಕೊಲೆಕಾಡಿ ಎಂಬಲ್ಲಿ ಅವರ ಜನನಾಗಿದೆ. ಅವರು ತನ್ನ ಯೌವನದ ಹೊತ್ತಿನಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಹಿಮ್ಮೇಳ ಕಲಾವಿದನಾಗಬೇಕೆಂದು ಬಯಸಿ ಛಂದೋ ಬ್ರಹ್ಮ ಎನ್ನುವಂತಹ ಬಿರುದನ್ನು ನಾದ ಬ್ರಹ್ಮ ಎನ್ನುವಂತಹ ಬಿರುದನ್ನು ಪಡೆದಂತಹ ದಿವಾನ ಭೀಮಭಟ್ರವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಒಳ್ಳೆಯ ಮದ್ದಳೆ ವಾದಕರಾಗಿ ಮೇಳದಲ್ಲೆಲ್ಲ ತಿರುಗಾಟವನ್ನು ಮಾಡ್ತಾ ಇದ್ದಂತಹ ಕಲಾವಿದರಾಗಿದ್ದರು. ಆದರೆ ಅವರ ವಿಧಿಯೋ ಅಥವಾ ಅವರಿಗೆ ಹೆಸರು ಬರಲಿಕ್ಕಿತ್ತ ಏನೋ ಗೊತ್ತಿಲ್ಲ. ಕಳೆದ 16 ವರ್ಷಗಳ ಹಿಂದೆ 2009ನೇ ಇಸವಿಯಲ್ಲಿ ಮುಂಬೈಯಲ್ಲಿ ಆದಂತಹ ಒಂದು ಆಘಾತದಿಂದ ಅವರು ಜರ್ಜರಿತರಾದರು. ಅವರಿಗೆ ಅನಾರೋಗ್ಯ ಅವರಿಗೆ ಆವರಿಸಿತು. ಅವರು ಏನು ಆರೋಗ್ಯದಲ್ಲಿ ತುಂಬ ಇಳಿಮುಖವನ್ನು ಕಂಡರು. ಅವರಿಗೆ ತಿರುಗಾಟ ಮಾಡುವುದಕ್ಕೆ ಅಸಾಧ್ಯವಾಗಿ ಮನೆಯಲ್ಲೇ ಉಳಿಬೇಕಾದಂತಹ ಒಂದು ಅನಿವಾರ್ಯತೆ ಬಂತು. ಎಲ್ಲಿಯವರೆಗೆ ಬಂತು ಅಂತ ಕೇಳಿದರೆ ಸರಿಯಾಗಿ ಅನ್ನ ಊಟ ಮಾಡಲಿಕ್ಕೆ ಅವರಿಗೆ ಆಗ್ತಿರಲಿಲ್ಲ. ಒಂದು ಒಳ್ಳೆಯ ಪದಾರ್ಥವನ್ನು ಸೇವಿಸಲಿಕ್ಕೆ ಆಗ್ತಿರಲಿಲ್ಲ. ಹುಳಿ ಖಾರ ಯಾವುದನ್ನು ಕೂಡ
ಅವರಿಗೆ ಸ್ವೀಕರಿಸುವುದಕ್ಕೆ ಸಾಧ್ಯ ಆಗದೆ ಬರೀ ಔಷಧಿಯಲ್ಲೇ ಕಾಲ ಕಳೆಯುವಂತಹ ಒಂದು ದುರ್ಗತಿ ಅವರ ಪಾಲಿಗೆ ಒದಗಿ ಬಂತು. ಆದರೂ ಇಷ್ಟಾದರೂ ನಾನು ಸಾಧನೆಯನ್ನು ಮಾಡಬೇಕು ಎನ್ನುವಂಥ ಛಲದಿಂದ ಅವರು ಹೋದದ್ದು ಕುಕ್ಕುವಲ್ಲಿ ಅವರು ಹೇಳಿದ ಹಾಗೆ ನಮ್ಮ ಯಕ್ಷಗಾನ ರಂಗದ ಅಭಿನವ ನಾಗವರ್ಮ ಎನ್ನುವಂಥ ಹೆಸರನ್ನು ಪಡೆದಂತಹ ಡಾಕ್ಟರ್ ಸೀಮಂತೂರು ನಾರಾಯಣ ಶೆಟ್ಟಿ ಅವರ ಬಳಿಗೆ ಅವರಲ್ಲಿ ಹೋಗಿ ಅವರಲ್ಲಿ ಇದ್ದಂತಹ ಛಂದಸ್ಸನ್ನು ಕಲಿಸಿಕೊಡ್ಬೇಕಂತ ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡರು. ಡಾಕ್ಟರ್ ಸೀಮಂತೂರು ನಾರಾಯಣ ಶೆಟ್ಟಿ ಅವರಲ್ಲಿದ್ದಂತಹ ಎಲ್ಲ ವಿದ್ಯೆಯನ್ನು ಆಪೋಷಣಗೈದಂತಹ ಒಬ್ಬ ಶ್ರೇಷ್ಠ ಶಿಷ್ಯನಾಗಿ ಮೆರೆದರು. ಸೀಮಂತೂರು ನಾರಾಯಣ ಶೆಟ್ಟಿ ಅವರು ದೊಡ್ಡ ಸಮಾರಂಭದಲ್ಲಿ ಘಂಟಾಘೋಷವಾಗಿ ಹೇಳಿದಂತೆ ನನ್ನ ಪಟ್ಟ ಶಿಷ್ಯ ಗಣೇಶ್ ಕೊಲೆಕಾಡಿ ಎನ್ನುವುದನ್ನು ಒಪ್ಪಿಕೊಂಡಂಥ ಒಬ್ಬ ಶ್ರೇಷ್ಠ ಶಿಷ್ಯರಾಗಿ ಗಣೇಶ್ ಕೊಲೆಕಾಡಿ ಅವರು ಅದನ್ನು ಪಡೆದು, ಛಂದಸ್ಸು ಅಂತ ಹೇಳಿದರೆ ಅದು ಕಬ್ಬಿಣದ ಕಡಲೆ, ಅದನ್ನೆಲ್ಲ ಅರಗಿಸಿಕೊಡುವುದಕ್ಕೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಆದರೂ ಅದನ್ನು ತನ್ನನ್ನು ಕೇಳಿಕೊಂಡು ಬಂದಂಥ ಅದೆಷ್ಟೋ ಭಾಗವತರಿಗೆ ಸಾಧಕರಿಗೆ ಅವರು ಕಳಿಸಿಕೊಟ್ಟಿದ್ದಾರೆ. ಪಟ್ಲ ಸತೀಶ್ ಶೆಟ್ಟರು ಇರ್ಬೋದು, ಕನ್ನಡಿಕಟ್ಟೆಯವರು ಇರ್ಬೋದು, ಭವ್ಯಶ್ರೀ ಕುಲ್ಕುಂದರವರು ಇರ್ಬೋದು, ಅಂಡಾಲ ದೇವಿ ಪ್ರಸಾದ್ ಶೆಟ್ಟಿ ಅವರು ಇರ್ಬೋದು. ಇಂತಹ ಭಾಗವತರು ಕೂಡ ಅವರ ಶಿಷ್ಯರಾಗಿ ಬೆಳೆದಿದ್ದಾರೆ. ಅಮ್ಮುಂಜೆ ಇರ್ಬೋದು, ಕಾವಲಕಟ್ಟೆ ಇರ್ಬೋದು, ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ ಇರ್ಬೋದು, ಇವರೆಲ್ಲ ಅವರಲ್ಲಿ ಅರ್ಥಗಾರಿಕೆಯನ್ನು ಕಳೆದು ತಮ್ಮ ಕಲಾ ಜೀವನದಲ್ಲಿ ಅದನ್ನು ಮುಂದುವರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಸುಮಾರು 50ಕ್ಕೂ ಮಿಕ್ಕಿ ಪ್ರಸಂಗವನ್ನು ಬರೆದಂತಹ ಒಬ್ಬ ಶ್ರೇಷ್ಠ ಸಾಹಿತಿಗಳು ಗಣೇಶ್ ಕೊಲೆಕಾಡಿಯವರು. ಸುಮಾರು 10-15 ನಾಟಕಗಳನ್ನು ಬರೆದಿದ್ದಾರೆ. ಹಾಗೆ 100ಕ್ಕೂ ಮಿಕ್ಕಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅಲ್ಲದೆ 1000ಕ್ಕೂ ಮಿಕ್ಕಿ ಸನ್ಮಾನ ಪತ್ರವನ್ನು ಬರೆದಿದ್ದಾರೆ. ಅಂತಹ ಒಬ್ಬ ಶ್ರೇಷ್ಠ ಸಾಧಕ. ಈಗ ಅವರು ಕೂಡ ಕೆಲವು ವರ್ಷದಿಂದ ಜೀವನ್ಮರಣ ಸ್ಥಿತಿಯಲ್ಲಿದ್ದರು. ಎಲ್ಲರೂ ಅವರನ್ನು ನೋಡಿ ದೇವರು ಇವರನ್ನು ಆದಷ್ಟು ಬೇಗ ತನ್ನ ಪಕ್ಕೆಗೆ ಸೇರಿಸಿಕೊಳ್ತಿದ್ರೆ ಒಳ್ಳೆಯದಿತ್ತು ಎನ್ನುವಂತಹ ಮಟ್ಟಿಗೆ ನಾವೆಲ್ಲ ದೇವರಲ್ಲಿ ಬೇಡಿಕೊಳ್ತಾ ಇದ್ದೆವು. ನಮ್ಮಿಂದಾದಷ್ಟೆಲ್ಲ ಸಲಹೆ ಸಹಕಾರವನ್ನು ನೀಡ್ತಾ ಬಂದಿದ್ದೆವು. ಸುಮಾರು 500 ಮಂದಿಗಿಂತಲೂ ಹೆಚ್ಚು ಶಿಷ್ಯರವರಿಗೆ ಹೆಚ್ಚಿನ ಕಡೆಯಿಂದ ಅವರಿಗೆ ಶಿಷ್ಯರು ಅವರ ಕೊನೆ ಕಾಲದವರೆಗೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ನಮ್ಮ ಉಡುಪಿ ಕಲಾರಂಗದವರು ಅವ್ರಿಗೊಂದು ಒಳ್ಳೆಯ ಮನೆಯನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನವರು ಸಾಧಾರಣ ಲಕ್ಷಗಟ್ಟಲೆ ಧನ ಸಹಾಯವನ್ನು ನೀಡಿ ಅವರನ್ನು ಅವರ ಆರೋಗ್ಯದ ವರ್ಧನೆಗಾಗಿ ಅವರೊಟ್ಟಿಗೆ ಸಹಕರಿಸಿದ್ದಾಗಿ ಇನ್ನು ಹಲವು ಮಂದಿ ದಾನಿಗಳು ಅವರಿಗೆ ಸಹಕಾರವನ್ನು ನೀಡಿದ್ದಾರೆ. ಆದರೂ ಅವರನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ಇದೇ ನವೆಂಬರ್ ತಿಂಗಳ 7ನೇ ತಾರೀಕಿನಂದು ಅವರು ಪರಮಾತ್ಮನ ಪಾದವನ್ನು ಸೇರಿದ್ದಾರೆ. ಇಷ್ಟು ಮಂದಿ 3 ಮಂದಿ ಇದ್ದರೂ ಕೂಡ ಯಾರಿಗೂ ಕೂಡ ರಾಜ್ಯ ಪ್ರಶಸ್ತಿ ಅಂತ ಪ್ರಶಸ್ತಿಗಳು ಉಳಿದು ಬರಲಿಲ್ಲ. ಯಾಕಂತ ಹೇಳಿದರೆ ಪ್ರಭಾಕರ್ ಜೋಶಿ ಅವರೊಂದು ಮಾತು ಹೇಳ್ತಾ ಇದ್ದರು, ಸಿದ್ಧಿ ಇದ್ದವರೆಲ್ಲ ಪ್ರಸಿದ್ಧಿಗೆ ಬರಲಿಲ್ಲ, ಪ್ರಸಿದ್ಧಿಗೆ ಬಂದವರೆಲ್ಲ ಸಿದ್ಧಿಯನ್ನು ಪಡೆದವರಲ್ಲ ಅಂತ. ಅವರು ಸಿದ್ಧಿ ಪ್ರಸಿದ್ಧಿ ಇದ್ದರೂ ಕೂಡ ಅವರಿಗೆ ಪ್ರಶಸ್ತಿಯನ್ನು ಬರಲಿಲ್ಲ. ಯಾಕಂತ ಹೇಳಿದರೆ ಪ್ರಶಸ್ತಿಗಾಗಿ ಅವರು ಅರ್ಜಿ ಬರೆದವರಲ್ಲ, ತಮ್ಮ ಕೆಲಸದಲ್ಲಿಯೇ ಸರಸ್ವತಿಯ ಸೇವೆಯನ್ನು ಸಲ್ಲಿಸಿದವರು. ಅಂತಹ 3 ಜನ ಕಲಾವಿದರನ್ನು ಯಕ್ಷಾಂಗಣದ ಈ ವೇದಿಕೆಯಲ್ಲಿ ನುಡಿನಮನವನ್ನು ಸಲ್ಲಿಸಿದ್ದೇವೆ. ಅವರಿಗೆ ಪರಮಾತ್ಮನು ಸಾಹಿತ್ಯವನ್ನು ಕರುಣಿಸಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರ ಪರವಾಗಿ ಅವರಿಗೆ ಚಿರಶಾಂತಿಯನ್ನು ಕೋರುತ್ತಾ ನನ್ನ ಮಾತನ್ನು ಕೊನೆಗಳಿಸುತ್ತಾ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್. ಯಕ್ಷಗಾನಂ ವಿಶ್ವಗಾನಂ. ಅಗಲಿದ ಯಕ್ಷ ಕಲಾವಿದರಿಗೆ ಸ್ಮರಣಾಂಜಲಿ ಎನ್ನುವಂತಹ ಈ ಶೀರ್ಷಿಕೆ ಅಡಿಯಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಜನಾರ್ದನ್ ಅಮ್ಮುಂಜೆಯವರಿಗೆ ಧನ್ಯವಾದಗಳು. ಈ ಅಳಿಕೆ ರಾಮಯ್ಯರಯ್ಯವರ ಟ್ರಸ್ಟ್ ಇದೆ, ಅದರಲ್ಲಿ ಅವರಿಗೆ ಪ್ರಶಸ್ತಿ, ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಕಾಲ, ಅದು 2 ವರ್ಷದ ಮೊದಲು ಒಂದು ಗೌರವ ಕೊಡುವಂಥ ಕಾರ್ಯಕ್ರಮ ಅವರ ಮನೆಯಲ್ಲೇ ನಡೆದಿದೆ. ಮುಖ್ಯವಾಗಿ ಆಗ ಭಾಸ್ಕರ್ ರೈ ಕುಕ್ಕವಳ್ಳಿಯವರು, ನಾರಾಯಣ್ ಶೆಟ್ಟರು, ಆಮೇಲೆ ದುರ್ಗಾಪ್ರಸಾದ್ ಅಳಿಕೆ, ಇವರೆಲ್ಲ ಸೇರಿ ಇರತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆ ಕಾಲದಲ್ಲಿ ಸೀಮಂತೂರು ನಾರಾಯಣ್ ಶೆಟ್ಟರು ಕೂಡ ಅದರಲ್ಲಿ ಉಪಸ್ಥಿತರಿದ್ದರು ಅಂತ ಈಗ ಭಾಸ್ಕರ್ ರೈಗಳು ನೆನಪಿಸ್ತಾ ಇದ್ದಾರೆ. ಭಾಳ ಒಳ್ಳೆಯ ಕಾರ್ಯಕ್ರಮ ಆ ಕಾಲದಲ್ಲಿ ನಡೆದಿದೆ ಅಂತ. ಇನ್ನು ನಮ್ಮ ನಾಡಿನಲ್ಲಿ ಬಹಳ ಹೆಸರುವಾಸಿಯಾದಂಥ ಒಂದು ಬ್ಯಾಂಕ್, ಅದು ಕರ್ನಾಟಕ ಬ್ಯಾಂಕ್, ಖಾಸಗಿ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಪಡೆದಂಥ ಒಂದು ಬ್ಯಾಂಕ್ ಅದು.
ಕರ್ನಾಟಕ ಬ್ಯಾಂಕ್. ಆ ಕರ್ನಾಟಕ ಬ್ಯಾಂಕಿನಲ್ಲಿ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಒಬ್ಬರು ಮಹಿಳೆ ಇದ್ದಾರೆ ಅಂತಾದರೆ ಅದು ಸುಮನಾ ಘಾಟೆ ಅಂತ ಹೇಳಿದರೆ ಕೂಡ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅವರು ನಮ್ಮೊಂದಿಗಿರುವುದು ಬಹಳ ಸಂತೋಷ ಕೊಟ್ಟಿದೆ. ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಅತಿಥಿ ಅಭ್ಯಾಗತರೇ, ಹಾಗೆ ವೇದಿಕೆಯ ಮುಂದೆ ಆಸೀನರಾಗಿರುವ ಗಣ್ಯರೇ, ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ನಿಮಗೆಲ್ರಿಗೂ ನನ್ನ ಸಾದರ ಪ್ರಣಾಮಗಳು. ಮೊದಲಿಗೆ ನಾನು ಇಂತಹ ಈ ಒಂದು ಸುಂದರ ಒಂದು ವಾರದ ಕಾರ್ಯಕ್ರಮವನ್ನು ಆಯೋಜಿಸಿ ಸಂಘಟಿಸುತ್ತಿರುವ ನಮ್ಮ ಆತ್ಮೀಯರಾದ ಕಲಾವಿದ, ನಿರೂಪಕ, ಉತ್ತಮ ಸಂಘಟಕರು ಆಗಿರುವ ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿ ಹಾಗೂ ಬಳಗದವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಈ ನಾಡಹಬ್ಬದ ಈ ತಿಂಗಳಲ್ಲೇ ನಡೀತಾ ಇದೆ. ಹಾಗೆ ನುಡಿ ಹಬ್ಬ ಅಂತ ಇಲ್ಲಿ ಬರೆದಿದೆ, ಭಾಳ ಸೂಕ್ತವಾಗಿ ಇದೆ. ಇವತ್ತಿನ ಈ ಕಾರ್ಯಕ್ರಮ, ಈ ವಾರದ ಈ ಕಾರ್ಯಕ್ರಮ ನನ್ನ ಮಟ್ಟಿಗೆ ಹೇಳುವುದಾದರೆ ಇದು ಸರಸ್ವತಿಯ ಆರಾಧನೆ, ನಮ್ಮ ಕನ್ನಡಮ್ಮನ ಆರಾಧನೆ, ತುಳುವಪ್ಪೆಯ ಆರಾಧನೆ. ಇಂತಹ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಅನೇಕರು ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಕೂಡ ವೀಕ್ಷಿಸ್ತಾ ಇದ್ದಾರೆ. ನಾವು ಧನ್ಯರು ಅಂತ ನಾವು ಹೇಳ್ಕೊಳ್ಬೇಕು. ಯಾಕಂದರೆ ಕನ್ನಡ ಭಾಷೆ ಅನ್ನೋದು ನಮ್ಮ ಒಂದು ಗುರುತು, ನಮ್ಮ ಅಸ್ಮಿತೆ. ಕನ್ನಡ ಭಾಷೆಯನ್ನು ನಾವು ದೊಡ್ಡ ಒಂದು ಆಲದ ಮರಕ್ಕೆ ಹೋಲಿಸಿದರೆ ಈ ಭಾಷೆಯ ಈ ಮರದಲ್ಲಿ ಅನೇಕ ಹಣ್ಣುಗಳು, ಹೂವುಗಳು ಅರಳ್ತಾ ಇರ್ತವೆ. ನಮ್ಮ ಈ ಎಲ್ಲ ಕಲಾ ಪ್ರಕಾರಗಳನ್ನು ಆ ಹಣ್ಣು ಹೂವುಗಳಿಗೆ ನಾವು ಹೋಲಿಸ್ಬೋದು. ಈ ಕಲಾ ಪ್ರಕಾರಗಳ ಪ್ರಸ್ತುತಿ ಹೇಗೆ ಆಗಬೇಕು? ನಮ್ಮ ನುಡಿಯ ಮೂಲಕ ಆಗ್ತದೆ. ಆದರೆ ಈ ಕಲಾ ಪ್ರಕಾರಗಳು ಈ ಭಾಷೆಯ ಒಂದು ಆತ್ಮ ಇದ್ದ ಹಾಗೆ, ಒಂದು ಕ್ಯಾರೆಕ್ಟರ್, ಆತ್ಮ ಇದ್ದ ಹಾಗೆ. ಅದರಲ್ಲೂ ನಮ್ಮ ತಾಳಮದ್ದಳೆ ಅಂತ ಹೇಳಿದರೆ ಈ ಭಾಷೆಯ ಒಂದು ಅಂತರಾತ್ಮವನ್ನು ನಮ್ಮ ಮುಂದೆ ಇಡುವ ಒಂದು ವಿಷಯ ಅಂತ ಹೇಳ್ಬೋದು. ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂದರೆ, ತಾಳಮದ್ದಳೆಯಲ್ಲಿ ನಿಮಗೆಲ್ರಿಗೂ ತಿಳಿದಿರುವ ಹಾಗೆ ಅನೇಕ ವಿಷಯಗಳಿವೆ. ಪುರಾಣ, ಇತಿಹಾಸದ ಬಗ್ಗೆ ಜ್ಞಾನ ಇದೆ. ಸ್ವಚ್ಛ ಸುಂದರ ಕನ್ನಡ ಅಥವಾ ತುಳು ಭಾಷೆಯ ಪ್ರಸ್ತುತಿ ಇರ್ತದೆ. ಅದರಲ್ಲಿ ವಾದ ಸರಣಿ ಇದೆ. ಒಂದು ಕಥಾ ಚೌಕಟ್ಟಿನ ಒಳಗೆ ಸಮರ್ಥವಾಗಿ ಆಯಾ ದಿನದ ಕಲಾವಿದರು ಅದನ್ನು ಬಹುವಿಧವಾಗಿ ಪ್ರಸ್ತುತಪಡಿಸುವ ಒಂದು ಚಲನಶೀಲತೆ ಇದೆ. ಇದೊಂದು ಆಶು ಕಲಾ ಪ್ರಕಾರ ಆದ ಕಾರಣ ಅಂತಹ ಒಂದು ಒಂದೇ ನೀವೀಗ ವರುಣಾಧ್ವರ ನೋಡುವಾಗ ಇವತ್ತು ನೋಡಿದ ವರುಣಾಧ್ವರ ನಾಳೆ ಅದೇ ಥರ ಇರಬೇಕಂತ ಇಲ್ಲ, ಬೇರೆ ಥರದಲ್ಲಿ ಪ್ರಸ್ತುತಿ ಆಗ್ಬೋದು. ಹಾಗೆ ನಮ್ಮಲ್ಲಿ ವಿಚಾರವನ್ನು ಪ್ರಚೋದಿಸುವ, ಪ್ರೇರೇಪಿಸುವ ಇಂತಹ ಒಂದು ಕಲೆಯ ಆರಾಧನೆ ಇಲ್ಲಿ ನಡೀತಾ ಇದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆತ್ಮೀಯತೆಯಿಂದ ಆಹ್ವಾನಿಸಿದ್ದೀರಿ, ಭಾಳ ಸಂತೋಷ. ಇವತ್ತಿನದು ಇದೀಗ 6ನೇ ದಿನದ ಕಾರ್ಯಕ್ರಮ. ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂತೇಳಿದರೆ ಯಕ್ಷಾಂಗಣ ರಾಜ್ಯೋತ್ಸವ ಪುರಸ್ಕಾರ ಮತ್ತು ನುಡಿನಮನ ಅಮ್ಮುಂಜೆಯವರು ಬಹಳ ಚೆನ್ನಾಗಿ ಮಾತಾಡಿದರು. ಅವರೆಲ್ಲ ಮಾತಾಡಿದ ಮೇಲೆ ನಮಗೇನು ಹೆಚ್ಚು ಹೇಳಲಿಕ್ಕಿಲ್ಲ. ಅದೇ ರೀತಿ ಪ್ರತಿದಿನ ಒಂದೊಂದು ತಾಳಮದ್ದಳೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ನಡೆಸುವ, ಸಂಯೋಜಿಸುವ ಶಕ್ತಿ
ದೇವರು ಅವರಿಗೆ ಅನುಗ್ರಹಿಸಿದ್ದಾರೆ. ಹೀಗೆ ಇದು ಇನ್ನು ಮುಂದಕ್ಕೂ ಇನ್ನೂ ಚೆನ್ನಾಗಿ ನಡೀತಾ ಇರಲಿ ಅಂತ ನನ್ನ ಹಾರೈಕೆ. ಇಲ್ಲಿ ಪ್ರೇಕ್ಷಕರು ಸ್ವಲ್ಪ ನಾವು ಕಡಿಮೆ ಇದ್ದೇವೆ. ಹೌದು, ಆನ್ಲೈನ್ ನೋಡ್ತಾರೆ ಅಂತ ನಾವು ಸಮಾಧಾನ ಹೇಳ್ಕೊಳ್ಬಹುದು, ಆದರೆ ಇದೊಂದು ಚಿಂತಿಸಬೇಕಾದ ಗಂಭೀರ ವಿಚಾರ ಕೂಡ ಹೌದು. ಆದರೆ ಅದಕ್ಕೆ ತಳಮಟ್ಟದಿಂದ ಒಂದು ಅಂದರೆ ಮಕ್ಕಳಿರುವಾಗಲೇ ಈ ಭಾಷೆಯ ಬಗ್ಗೆ ಒಲವು ಮೂಡಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಆಗ್ತಾ ಇದೆ ಕೆಲವು ಕಡೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕಿದೆ. ನಾವು ಯಾಕೆ ಇಂಗ್ಲೀಷ್ನ ಹತ್ರ ವಾಲ್ತಾ ಇದ್ದೇವೆ ಅಂದರೆ ಅದು ಅನ್ನ ಸಿಗಲಿಕ್ಕೆ, ಸಂಪಾದನೆಗೆ ಬಹಳ ಸಹಾಯ ಮಾಡ್ತದೆ ಎನ್ನುವ ಕಾರಣಕ್ಕೆ ಕನ್ನಡ ಭಾಷೆಯ ಮೇಲೆ ಒಲವಿದ್ದರೂ ಕೂಡ ಅನೇಕರು ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಶಾಲೆಗೆ ಸೇರಿಸ್ತಾರೆ. ತಪ್ಪಂತ ಹೇಳಲಿಕ್ಕಾಗಲ್ಲ. ಆದರೆ ಇಂಗ್ಲೀಷ್ ಭಾಷೆ ಇರಲಿ, ಆದರೆ ಕನ್ನಡವನ್ನು ಹೆಚ್ಚು ಹೆಚ್ಚು ನಾವು ಪ್ರೀತಿಸುವಂತಾಗಬೇಕು. ಕನ್ನಡ ಭಾಷೆ ಇಂಥ ಒಂದು ಶ್ರೀಮಂತ ಭಾಷೆ ನಶಿಸಿ ಹೋಗುವ ಕಾಲ ಬರಬಾರ್ದು. ನಾವೆಲ್ಲ ಎಚ್ಚೆತ್ತುಕೊಂಡು ಅಂಥ ಒಂದು ಕೆಲಸ ಕೂಡ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಇವತ್ತಿನ ತಾಳಮದ್ದಳೆ ಪಾಂಚಜನ್ಯೋತ್ಪತ್ತಿ, ಇದನ್ನು ಕೇಳಲು ನಾನು ಕಾತರಳಾಗಿದ್ದೇನೆ. ಇದರಲ್ಲಿ ಅನೇಕ ಅರ್ಥಧಾರಿಗಳಿದ್ದಾರೆ. ನಮ್ಮ ಯಕ್ಷಮಂಜುಳ ಬಳಗದ ಗುರುಗಳಾದ ರವಿ ಅಲೆವುರಾಯ ಅವರು ಕೂಡ ಇಲ್ಲಿ ಇವತ್ತು ಅರ್ಥ ಹೇಳಲಿಕ್ಕಿದ್ದಾರೆ. ನಿಮ್ಮ ಈ ಕಾರ್ಯಕ್ರಮವನ್ನು ನಾವು ಕಾತರದಿಂದ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ, ನಿಮ್ಮ ಜೋಶಿಯವರು ಇವತ್ತಿನದ್ರಲ್ಲಿ ಇಲ್ಲ ಅಲ್ಲ, ನಾಳೆದ್ರಲ್ಲಿದ್ದಾರೆ, ಸಭೆಯಲ್ಲಿದ್ದಾರೆ. ಚಿಕ್ಕಪ್ಪ ಪ್ರಭಾಕರ್ ಜೋಶಿ ಅವರು ನನ್ನ ಚಿಕ್ಕಪ್ಪ, ಅವರು ಕೂಡ ಇದ್ದಾರೆ. ನಾನು ಗಮನಿಸಿರಲಿಲ್ಲ, ಈಗ ಗಮನಿಸಿದೆ. ಹಾಗೆ ನಿಮಗೆಲ್ರಿಗೂ ಈ ಕಾರ್ಯಕ್ರಮ ಪಾಂಚಜನ್ಯೋತ್ಪತ್ತಿ ತಾಳಮದ್ದಳೆ ಕಾರ್ಯಕ್ರಮಗಳ ಚೆನ್ನಾಗಿ ಮೂಡಿ ಬರಲಿ ಅಂತ ಬಯಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಓರ್ವ ಬ್ಯಾಂಕಿಂಗ್ ಅಧಿಕಾರಿಯಾಗಿದ್ದರೂ ಕೂಡ ಯಕ್ಷಗಾನದ ಬಗ್ಗೆ ಒಳ್ಳೆಯ ಅನುಭವ ಇರತಕ್ಕಂಥ ಮಾತುಗಳನ್ನು ಆಡಿದಿರಿ. ನಿಮಗೆ ಧನ್ಯವಾದಗಳು ಘಾಟೆಯವರಿಗೆ. ಲೀಲಾ ಉಪಾಧ್ಯಾಯರು ಮಾತನಾಡುವುದಿಲ್ಲ ಅಂತ ನಮ್ಮಲ್ಲಿ ಅವರು ವಿನಂತಿಸಿಕೊಂಡ್ರು. ಅವರ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಇರಲಿ ಎನ್ನುವಂಥ ಮಾತಿನೊಂದಿಗೆ ನಮ್ಮ ಈ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಒಳ್ಳೆಯ ಪ್ರಾಧ್ಯಾಪಕರು, ನಮ್ಮ ಮಾಧವರು ಒಳ್ಳೆಯ ಸಂಘಟಕರು, ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಿದವರು. ಮಾತ್ರವಲ್ಲದೆ ಕನ್ನಡದ ಬಗ್ಗೆ ಒಳ್ಳೆಯ ಅಭಿಮಾನ ಇದ್ದವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಜನರೊಂದಿಗೆ ಒಂದು ಗೌರವವನ್ನು ಪಡ್ಕೊಂಡಂಥ ಮಾಧವ ಅವರು ನಮ್ಮೊಂದಿಗಿದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಯಕ್ಷಾಭಿಮಾನಿ ಬಂಧುಗಳಿಗೆ ವಂದಿಸಿಕೊಂಡು ದಾಸರು ಒಂದು ಮಾತು ಹೇಳಿದ್ದಾರೆ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ ಅಂತ. ಮಾತನಾಡುವುದು ನಮಗೇನು ಕೊರತೆ ಇಲ್ಲ. ನಾವು ತರಗತಿಗಳಿಗೆ ಹೋದರೆ ಒಂದೊಂದು ಗಂಟೆಯ 3-4 ಪಿರಿಯಡುಗಳನ್ನು ಮಾತಾಡಿಕೊಂಡೇ ಬಂದವರು. ಮಾತ್ರ ಅಲ್ಲ, ತಿಂಗಳಿಗೆ ಒಂದು 10-15 ಆದರೂ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ. ಆದರೆ ಇವತ್ತು ನನಗೊಂದು ಬಯಸದೆ ಬಂದ ಭಾಗ್ಯ ಸಿಕ್ಕಿದೆ. ಈ ಯಕ್ಷಾಂಗಣದ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡು ಮಾತಾಡುವಂಥದ್ದು. ಅದಕ್ಕೆ ಕಾರಣ ಇದೆ. ಬಹುಶಃ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೋ ಅವರಿಗೆ ಖಂಡಿತ ನನ್ನ ವಿಷಯ ಗೊತ್ತಿಲ್ಲ. ಒಂದು ಡಾಕ್ಟರ್ ಸಂಜೀವ ದಂಡಕೇರಿಯವರು. ಸಂಜೀವ ದಂಡಕೇರಿಯವರು ನನ್ನನ್ನು ನೋಡಲೂ ಇಲ್ಲ, ನನ್ನ ಹತ್ರ ಮಾತಾಡಲೂ ಇಲ್ಲ. ಆದರೆ ತುಳು ನಾಟಕ ಕಂಪೆನಿಗಳು ಮತ್ತು ಸಿನಿಮಾಗಳು ಬರುವುದಕ್ಕಿಂತ ಎಷ್ಟೋ ಮೊದಲು 25-30 ವರ್ಷಗಳ ಹಿಂದೆ ಇಡೀ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ
ಯುವಕ ಮಂಡಲಗಳು ಡಾಕ್ಟರ್ ಸಂಜೀವ ದಂಡಿಕೇರಿ ಇರ್ಬೋದು, ವಿ ಜಿ ಪಾಲ್ರು ಇರ್ಬೋದು, ಕೆ ಜೆ ಕೊಕ್ರಾಡಿಯವರು ಇರ್ಬೋದು, ಇವರು ಬರೆದಂತಹ ನಾಟಕಗಳನ್ನು ರಂಗದಲ್ಲಿ ವಿಜೃಂಭಿಸಿದವರು. ಒಂದು ಯುವಕ ವೃಂದ ಕಾಂತಾವರದಲ್ಲಿ 50 ವರ್ಷಗಳ ಹಿಂದೆ ಆರಂಭ ಆಯಿತು. ಆ ಯುವಕ ವೃಂದ ಕಾಂತಾವರ ಕನ್ನಡ ಸಂಘವಾಗಿ ಪರಿವರ್ತನೆ ಆಯಿತು. ನಾನು ಅದರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೆ. ಅಂಥ ಎಲ್ಲ ಯುವಕ ವೃಂದಗಳು ಡಾಕ್ಟರ್ ಸಂಜೀವ ದಂಡಕೇರಿಯವರಂತಹ ಮಹಾನ್ ನಾಟಕ ಕಲಾವಿದರ ನಾಟಕಗಳನ್ನು ಆಡಿ ತೋರಿಸಿದವರು. ನಾನು ಅನೇಕ ಅವರ ನಾಟಕಗಳಲ್ಲಿ ಬಾಲ್ಯದಲ್ಲೇ ಅಭಿನಯಿಸಿದ ಒಂದು ನೆನಪು ನನಗಿದೆ. ಅಂಥ ಹಿರಿಯರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಒಂದು ಸೌಭಾಗ್ಯ. ಎರಡನೇದ್ದು, ನಾನು ಆಮಂತ್ರಣವನ್ನು ಸರಿಯಾಗಿ ಗಮನಿಸಲಿಲ್ಲ. ಇವತ್ತಿನ ದಿವಸ ಹವ್ಯಾಸಿ ಬಳಗ ಕದ್ರಿ ಇವರ ಕಾರ್ಯಕ್ರಮ ಅಂತ ಹೇಳುವಾಗ ನನಗೆ ತುಂಬ ಖುಷಿಯಾಯಿತು. ಯಾಕಂತ ಹೇಳಿದರೆ, ನನಗೆ ಈಗಲೂ ನೆನಪಿದೆ, ಉಜಿರೆ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ನಾವು ಸತತ 5 ವರ್ಷ ಯಕ್ಷೋತ್ಸವದಲ್ಲಿ STM ಲಾ ಕಾಲೇಜಿನಲ್ಲಿ ನಡೆಯುವಂಥ ಒಂದು ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ 5 ವರ್ಷವೂ ಪ್ರಶಸ್ತಿ ಬಂದಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸಿದವರು ಶರತ್ ಕದ್ರಿಯವರು. ನನಗೆ ಅವರ ಬಗ್ಗೆ ಎಷ್ಟು ಅಭಿಮಾನ ಅಂದರೆ, ಕೊನೆಯ ವರ್ಷ ನಾನು LLBಗೆ ಸೇರಿದ ವರ್ಷ ಒಂದು ಪ್ರದರ್ಶನಕ್ಕೋಸ್ಕರ ಒಂದು ಯಕ್ಷಗಾನ ಮಾಡಿದೆವು. ಹಿರಿಯರಾದಂಥ ದೇವರಾಜ ಹೆಗಡೆಯವರ ಕಂಸ ಸಿಂಹಾಸನದಲ್ಲಿ ಕೂತು ಅವರ ಧ್ವನಿಗೆ ಇಡೀ ಸಭೆಯೇ ನಡುಗುವ ಸನ್ನಿವೇಶ, ದಿನಕರ ಪಚ್ಚನಾಡಿಯವರ ಕೃಷ್ಣ, ಅದಕ್ಕೆ ನಮ್ಮದೊಂದು ವಿಜಯ, ಅದರ ಜೊತೆಗೆ ರಾಜ ರಜಕ, ಹೀಗೆ ಅಲ್ಲಿ ನಮ್ಮನ್ನು ಶರತ್ ಕುಮಾರ್ ಕದ್ರಿಯವರು ಗುರುತಿಸಿ 1 ವರ್ಷಗಳ ಕಾಲ ನಾನು ಅವರ ಹವ್ಯಾಸಿ ಕದ್ರಿಯಲ್ಲಿ ನಾನು ತಿರುಗಾಟ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಇಲ್ಲಿ ಹಿರಿಯರಾದಂಥ ಸರ್ಪಂಗಳ ಈಶ್ವರ ಭಟ್ರಿದ್ದಾರೆ. ಅಂಥ ಹಿರಿಯರೊಟ್ಟಿಗೆ ನಾವು ವೇಷ ಮಾಡುವುದೇ ನಮ್ಮ ಪುಣ್ಯ. ರವಿ ಅಲೆವುರಾಯರಿದ್ದಾರೆ. ಆಗ ಅವರ ಯೌವನ, ಅವರ ಒಂದು ಕಚ್ಚೆ ಕಟ್ಟಿ ಸ್ತ್ರೀ ವೇಷ, ಭ್ರಮರ ಕುಂತಲೆಯಂಥ ವೇಷ ನೋಡಿದರೆ ವೇದಿಕೆ ಕೆಳಗಿದ್ದವರು ಅಷ್ಟು ಸಂತೋಷ ಪಡ್ತಾ ಇದ್ದರು. ಹಾಗೆ ತುಂಬ ಜನ ಕಲಾವಿದರು. ಇದರ ಹಿಂದೆ ಶರತ್ ಕುಮಾರ್ ಕದ್ರಿ ಅಂಥವರ ಒಂದು ತಪಸ್ಸಿದೆ. ಯಾಕೆಂದರೆ ಈಗಿನ ತುಂಬ ಜನಕ್ಕೆ ಅದು ಅರ್ಥ ಆಗಲಿಕ್ಕಿಲ್ಲ. ಯಕ್ಷಗಾನಕ್ಕೋಸ್ಕರ ಬದುಕನ್ನು ಸವೆಸಿದಂತಹ, ಯಕ್ಷಗಾನವನ್ನೇ ಒರೆಸಿದಂತಹ ಕದ್ರಿ ದೇವಸ್ಥಾನದ ಹತ್ರ ಒಂದು ಸಣ್ಣ ಮನೆ ಇತ್ತು. ಶರತ್ತಣ್ಣ ಯಾವಾಗ ಮನೆಗೆ ಹೋದರೂ ಅಲ್ಲಿ ಚೆಂಡೆ ಮದ್ದಲ್ಲೇ ಸರಿ ಮಾಡುತ್ತಾ, ಆ ಯಕ್ಷಗಾನದ ವೇಷಭೂಷಣಗಳನ್ನು ಜೋಡಿಸುತ್ತಾ ಇಡೀ ಬದುಕನ್ನು ಅವರು ಅದಕ್ಕೋಸ್ಕರ ಮುಡಿಪಾಗಿಟ್ಟಂಥವರು. ಎಷ್ಟೋ ಕಲಾವಿದರಿಗೆ ಅವಕಾಶ ಕೊಟ್ಟವರು. ಅಂಥವರ ಒಂದು ತಂಡದ ಕಾರ್ಯಕ್ರಮ ಇವತ್ತು ಇದೆ ಅಂತ ಹೇಳುವಾಗ ನನಗೆ ತುಂಬ ಹೆಮ್ಮೆ ಆಯಿತು. ಅದೇ ರೀತಿ ಹರಿಶ್ಚಂದ್ರ ಅಣ್ಣ ಎಷ್ಟೋ ಸಲ ಎಷ್ಟೋ ಆಟಗಳಿಗೆ ನಮಗೆ ವೇಷ ಕಟ್ಟಿದವರು. ಹೀಗೆ ಎಲ್ಲರೂ ನಮ್ಮವರು. ಇಲ್ಲಿದ್ದವರ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ಹೇಳುವಾಗ ಸಹ ನಮಗೆ ಹೆಮ್ಮೆ ಆಗ್ತದೆ. ಡಾಕ್ಟರ್ ಲೀಲಾ ಉಪಾಧ್ಯಾಯರವರು ಪ್ರಾಂಶುಪಾಲರಾಗಿದ್ದಾಗ ನಮ್ಮನ್ನು ಕನ್ನಡ ಸಂಘದ ಉದ್ಘಾಟನೆಗೆ ಅವರ ಕಾಲೇಜಿಗೆ ಕರೆದಿದ್ದರು. ಇಂಥೆಲ್ಲ ಗಣ್ಯರ ಮಧ್ಯೆ ಒಂದೆರಡು ಮಾತನ್ನು ಆಡುವಂಥ ಅವಕಾಶವನ್ನು ಸನ್ಮಾನ್ಯ ಭಾಸ್ಕರ್ ರೈ ಕುಕ್ಕೊಳ್ಳಿಯವರು ನೀಡಿದ್ದಾರೆ. ನಾವು ಕಾಲೇಜಿನ ದಿನದಿಂದಲೂ ಕೂಡ ಭಾಸ್ಕರ್ ರೈಯವರ ದೊಡ್ಡ ಅಭಿಮಾನಿಗಳು. ಆಗೆಲ್ಲ ಪ್ರತಿ ಶನಿವಾರ ಮಳೆಗಾಲದಲ್ಲಿ ಟೌನ್ ಹಾಲ್ನಲ್ಲಿ ಆಟ. ಈ ಆಟ ನೋಡಲಿಕ್ಕೆ ನಾವು ಉಜಿರೆಯಿಂದ ಬಸ್ ಹತ್ತಿಕೊಂಡು ಬಂದು ಬೆಳಗ್ಗೆವರೆಗೆ ಆಟನಾಡಿ ಹೋಗ್ತಿದ್ದವರು. ನಮ್ಮ ಭಾಸ್ಕರ್ ರೈಯವರ ಕರ್ಣ ಇರ್ಬೋದು, ಅರ್ಜುನ ಇರ್ಬೋದು, ಇಂಥ ವೇಷಗಳನ್ನು ನೋಡಿ ಸಂಭ್ರಮ ಪಟ್ಟವರು. ಹೀಗೆ ಇಲ್ಲಿ ನಾನು ಪ್ರತಿಯೊಬ್ಬರ ಬಗ್ಗೆ ಕೂಡ ಮಾತಾಡ್ಬೋದು. ಅಷ್ಟು ಹೆಮ್ಮೆ ಇದೆ. ಯಾಕೆಂದರೆ ನಾವೆಲ್ಲ ಇದನ್ನು ಲಾಸ್ಟ್ ಬೆಂಚಿನಲ್ಲಿ ಕೂತು ನೋಡಿದವರು, ಎಲ್ಲೋ ಮಾತಾಡಿದವರು ಅಲ್ಲ. ಇಂತಹ ಒಂದು ಸಂದರ್ಭ ಇಲ್ಲಿ ಒದಗಿದೆ. ಮಾನ್ಯ ಭಾಸ್ಕರ್ ರೈಯವರು ನಮಗೆ ತುಂಬ ಸಲ ದೊಡ್ಡ ಬೆಂಬಲವನ್ನು ಕೊಟ್ಟವರು. ಈ ಬಾರಿ ನಾವು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದಿಂದ ರಾಣಿ ಅಬ್ಬಕ್ಕನ ಕುರಿತಾಗಿ ಇಡೀ ಕರ್ನಾಟಕದಲ್ಲಿ 500 ಕಾಲೇಜುಗಳಲ್ಲಿ ನಾವು 500ನೇ ಜನ್ಮ ವರ್ಷಾಚರಣೆಗೆ ಕಾರ್ಯಕ್ರಮ ಮಾಡಿದ್ದೇವೆ. ಲಕ್ಷಾಂತರ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ನಾವು ಮಂಗಳೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ 100 ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೆವು. ನಿನ್ನೆ ಮೂಡಬಿದಿರೆಯ ಜೈನ ಮಠದಲ್ಲಿ 97ನೇ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಪೂಜ್ಯ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ. ಬಹುಶಃ ಇದಕ್ಕೆಲ್ಲ ನಮಗೆ ಭಾಸ್ಕರ್ ರೈಯವರ
ಮಾನ್ಯ ಭಾಸ್ಕರಯ್ಯವರ ಪ್ರೇರಣೆ ಕೂಡ ಇದೆ. ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಒಳ್ಳೆಯ ಉಪನ್ಯಾಸವನ್ನು ಅವರು ನೀಡಿದ್ದಾರೆ. ನಾವು 100ನೇ ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದಲ್ಲಿ ಪುತ್ತೂರಿನಲ್ಲಿ ಮಾಡ್ತೇವೆ. ಹಾಗೆ ಒಂದು ದೊಡ್ಡ ಸಮಾರೋಪ ಮತ್ತು ಮುಂದಿನ ಒಂದು ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಯುವಕರಿಗೆ ಒಂದು ಒಳ್ಳೆಯ ರೆಫರೆನ್ಸ್ ಪುಸ್ತಕದ ರೀತಿ ಒಂದು ಒಳ್ಳೆಯ ಪುಸ್ತಕವನ್ನು ತರಬೇಕು ಅನ್ನುವಂತಹ ಉದ್ದೇಶ ಕೂಡ ನಮಗಿದೆ. ಈಗಾಗಲೇ ಡಾಕ್ಟರ್ ಧನಂಜಯ ಕುಂಬ್ಳೆಯವರು ಕೂಡ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ಬಹುಶಃ ಇಂಥ ಒಂದು ಒಳ್ಳೆಯ ಸಂದರ್ಭವನ್ನು ಒದಗಿಸಿದಂತಹ ಮಾನ್ಯ ಭಾಸ್ಕರ್ ರೈವರಿಗೆ ಮತ್ತು ಎಲ್ಲ ತಂಡದ ಸದಸ್ಯರಿಗೆ ವಂದಿಸಿಕೊಂಡು ನನ್ನ ಮಾತುಗಳನ್ನು ಶಾಂತಚಿತ್ತವಾಗಿ ಕೇಳಿದ ತಮಗೆಲ್ಲ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಮಾಧವರವರಿಗೆ. ಇನ್ನು ನಾವು ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೇವೆ. ವಂದನಾರ್ಪಣೆ. ಮುಖ್ಯವಾಗಿ ಇಂದು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಕೇಂದ್ರದ ನಿರ್ದೇಶಕರು ಮತ್ತು ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರತಕ್ಕಂಥ ಧನಂಜಯ ಕುಂಬ್ಳೆಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದನ್ನು ನಾವು ಗುರುತಿಸಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ. ಇನ್ನು ಇದು ನಮ್ಮ ಸಹಯೋಗ ಸಂಸ್ಥೆಯೂ ಕೂಡ ಆಗಿದೆ. ಅವರು ಬಹಳಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟವರು. ಮಂಗಳೂರು ಯೂನಿವರ್ಸಿಟಿ ಕಾಲೇಜಿನ ಸಭಾಂಗಣವನ್ನು ಒಂದು ಯಾವುದೇ ಎಲ್ಲ ರೀತಿಯ ರಿಯಾಯಿತಿ ದರದಲ್ಲಿ ಇದನ್ನು ಒದಗಿಸಿಕೊಟ್ಟದು. ಯಾವುದೇ ಇದನ್ನು ಬಾಡಿಗೆಯನ್ನು ಅವರು ತಗೊಳ್ಳುತ್ತಾ ಇಲ್ಲ. ಒಂದು ವಾರದ ಈ ಒಂದು ಸಪ್ತಾಹದ ಕಾರ್ಯಕ್ರಮಕ್ಕಾಗಿ ಅದಕ್ಕೆ ಸಹಕಾರ ನೀಡಿದವರು ಧನಂಜಯ ಕುಂಬ್ಳೆಯವರು. ಇದೀಗ ನಾವು ಯಕ್ಷಾಂಗಣದ ಸಂಚಾಲಕಿ ನಿವೇದಿತಾ ಶೆಟ್ಟಿಯವರು ಧನ್ಯವಾದ ಸಮರ್ಪಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ದಯಾನಂದ್ ಪೈ, ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ, ಯಕ್ಷಗಾಂಗಣ ಮಂಗಳೂರು, ಕರ್ನಾಟಕ ಯಕ್ಷಭಾರತಿ ರಿಜಿಸ್ಟರ್ಡ್ ಪುತ್ತೂರು ಇದರ ಸಹಯೋಗದೊಂದಿಗೆ ಯಕ್ಷಗಾನ ತಾಳಮದ್ದಳೆ ಸಪ್ತಾಹದ 6ನೇ ದಿವಸದ ಇವತ್ತಿನ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಗೊಳಿಸಿದಂತಹ ಡಾಕ್ಟರ್ ಸಂಜೀವ ದಂಡಕೇರಿ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನುಗೊಳಿಸಿದ್ದಾರೆ. ಅವರಿಗೆ ಯಕ್ಷಾಂಗಣ ಹಾಗೂ ಸಹ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಅಗಲಿ ಹೋದಂತಹ ಚೇತನಗಳಿಗೆ ನುಡಿ ನಮನವನ್ನು ಸಲ್ಲಿಸಿದಂತಹ ಶ್ರೀಯುತ ಜನಾರ್ದನ ಮುಂಜೆ ಯಕ್ಷಗಾನ ಸಂಘಟಕರು, ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರಾಂಶುಪಾಲರು, ಶಾರದಾ ವಿದ್ಯಾಲಯದ ನಿವೃತ್ತವರು, ಲೀಲಾ ಉಪಾಧ್ಯಾಯ, ಇವರಿಗೆ ಕೂಡ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಯಕ್ಷ ಮಂಜುಳ ಕದ್ರಿ ಇದರ ಸಹಪಾಠಿಯಾಗಿ ನಮ್ಮ ಸುಮನ ಘಾಟೆ ಹಿರಿಯ ಪ್ರಬಂಧಕರು, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ನಮ್ಮ ರವಿ ಅಲೆಯೂರರ ಗುರುಗಳು, ಅವರ ನಿರ್ದೇಶನದಲ್ಲಿ ನಮ್ಮ ಯಕ್ಷ ಮಂಜುಳ ಕದ್ರಿಯಲ್ಲಿ ಕೆಲವು ಸಲ ಅವರು ಕೂಡ ಯಕ್ಷಗಾನದ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಚ್ಚುಕಟ್ಟಾಗಿ. ಹಾಗೂ ಯಕ್ಷಾಂಗಣದ ಮೇಲೆ ತುಂಬ ಅಭಿಮಾನ ಇಟ್ಟು ಬಂದಿದ್ದೀರಾ ಮೇಡಮ್. ನಿಮಗೆ ಕೂಡ ಯಕ್ಷಾಂಗಣದ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ ನಮ್ಮ ಯೂನಿವರ್ಸಿಟಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಮಾಧವ, ಇವರಿಗೆ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸೇರಿಸ್ತೇನೆ. ಹಾಗೆಯೇ ಸೇರಿದಂಥ ಕಲಾಭಿಮಾನಿಗಳು, ಕಲಾ ಪೋಷಕರು ಹಾಗೂ ನಮ್ಮ ಕುಡ್ಲ ಲೈವಲ್ಲಿ ನೋಡುವಂಥ ದೇಶ ವಿದೇಶಗಳಲ್ಲಿ ಲೈವಿನ ಮುಖಾಂತರ ನೋಡುವಂಥ ಎಲ್ಲ ಪ್ರೇಕ್ಷಕರಿಗೆ, ಕಲಾಭಿಮಾನಿಗಳಿಗೆ, ಕಲಾ ಪೋಷಕರಿಗೆ ಯಕ್ಷಾಂಗಣದ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವು ಅಡಿ ಇಡ್ತಾ ಇದ್ದೇವೆ. ಕಾರ್ಯಕ್ರಮ ನೆರವೇರಿಸೋದಕ್ಕೆ ಸಹಕರಿಸಬೇಕು ಅಂತ ವಿನಂತಿಸ್ತಾ ಶ್ರುತಿಪದ್ಯ ತನಕ ಈ ಕಾರ್ಯಕ್ರಮದಲ್ಲಿ ಎಲ್ಲರ ಆಸೀನರಾಗಿ ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಿರ್ದೇಶಕರಾದಂಥ ಶರತ್ ಕುಮಾರ್ ಕದ್ರಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಭಿನ್ನವಿಸ್ತೇವೆ. ನಮ್ಮ ಸಂಸ್ಥೆಯ ಕಲಾವಿದರಾಗಿದ್ದರೂ ಕೂಡ ಇವತ್ತು ಅವರ ಬಳಗ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಮತ್ತು ಒಂದು ಶಿಸ್ತುಬದ್ಧವಾದಂಥ ಸಂಘಟನೆಯನ್ನು ಮಾಡಿದಂಥ ಸಂಸ್ಥೆ ಇದು. ಎಲ್ಲರೂ ಅಲಂಕೃತರಾಗಿ ಅವರನ್ನು ಗೌರವಿಸುವ ಕಾರ್ಯಕ್ರಮ ನಾವು ನೆರವೇರಿಸ್ತಾ ಇದ್ದೀವಿ.
ಹಿಮ್ಮೇಳ ಕಲಾವಿದರು ಹಾಗೂ ಮುಮ್ಮೇಳ ಕಲಾವಿದರು ದಯವಿಟ್ಟು ಆಸೀನರಾಗಿ ಅವರನ್ನು ಗೌರವಿಸುವ ಕಾರ್ಯಕ್ರಮ ಯಕ್ಷಾಂಗಣದ ಎಲ್ಲ ಪದಾಧಿಕಾರಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಇವತ್ತಿನವರು ಕೂಡ ಈ ಗೌರವ ಕಾರ್ಯಕ್ರಮ ನಮಗೆ ಸಹಕಾರ ನೀಡಬೇಕು ಅಂತ ವಿನಂತಿಸ್ತಾ, ಮೊದಲಿಗೆ ಶರತ್ ಕದ್ರಿ ಅವರು ವೇದಿಕೆ ಬರಬೇಕು. ಹವ್ಯಾಸಿ ಬಳಗ ಕದ್ರಿ ಪ್ರಾರಂಭಿಸಿ ಬಹಳ ಪ್ರಸಿದ್ಧಿಯನ್ನು ಪಡೆದು 16 ಕಡೆಯಲ್ಲಿ ಸಂಘಟನೆಯನ್ನು ಮಾಡಿ ಮತ್ತು ಪ್ರತಿ 5 ವರ್ಷಕ್ಕೊಮ್ಮೆ ಬಹಳ ವಿಶೇಷವಾದಂಥ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಯಕ್ಷಗಾನಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂಥ ಶರತ್ ಕದ್ರಿ ಅವರು ವೇದಿಕೆಗೆ ಬಂದು ಯಕ್ಷಾಂಗಣದ ಅಧ್ಯಕ್ಷರಾದಂಥ ಭಾಸ್ಕರ ಕುಕ್ಕೋಳಿ ಅವರ ಅಮೃತ ಹಸ್ತದಿಂದ ಗೌರವವನ್ನು ಸ್ವೀಕರಿಸಿಕೊಳ್ಬೇಕು ಎಂದು ವಿನಂತಿಸ್ತಾ ಇದ್ದೆ. ಅದೇ ಯಕ್ಷಾಂಗಣದ ಪದಾಧಿಕಾರಿಗಳು ಅವರದನ್ನೇ ಮೊದಲು ಹೇಳಿದರು, ಆದರೆ ಇವತ್ತು ಅವರ ಸಂಘಟನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಉತ್ಸಾಹ ಕೊಡುತ್ತಿರುವವರು ಶರತ್ ಅವರು. ಹಾಗೆಲ್ಲ ಕಲಾವಿದರು ಆಸೀನರಾಗಬೇಕು. ಭಾಗವತರಾದಂಥ ಶಿವಪ್ರಸಾದ್ ಎಡಪದು ಇವರಿಗೆ ಸಿದ್ಧಾರ್ಥ ಅಜ್ಜರಿಯವರು ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಮದ್ದಳೆಗಾರರಾದ ಸುಧಾಶಾಚಾರ್ ಕಾವೂರವರಿಗೆ ಮಾಧವ್ಗೆ ನಮ್ಮ ಪ್ರಾಧ್ಯಾಪಕರು ದಯವಿಟ್ಟು ಬಂದು ಗೌರವ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಚೆಂಡೆ ವಾದಕರಾದಂಥ ರಾಜೇಶ್ ಕುಡ್ಪಾಡಿ, ಜನಾರ್ದನ ಅಮ್ಮಜಿಯವರು ಬಂದು ವೇದಿಕೆಗೆ ಬಂದು ಯಕ್ಷಾಂಗಣದ ಪರವಾಗಿ ಅವರಿಗೆ ಗೌರವ ನೀಡಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಮುಮ್ಮೇಳಗಾರರಾದಂಥ ವರ್ಣ ಪಾತ್ರ ಮಾಡುತ್ತಿರುವಂಥ ವಿದ್ಯಾಧರ್ ಶೆಟ್ಟಿ ಪೊಸಕೊರಲ್ ಇವರಿಗೆ ವಾಸು ಶೆಟ್ಟಿಯವರು ಬಂದು ಗೌರವ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಾರದ ಪಾತ್ರ ಮಾಡುತ್ತಿರುವಂಥ ಶಿವಾನಂದ ಪೆರ್ಲಗುರಿ ಅವರಿಗೆ ಈ ವೇದಿಕೆಯಲ್ಲಿ ವಿದ್ಯಾಧರ್ ಶೆಟ್ಟಿ ವಾಸು ಶೆಟ್ಟರು ಬಂದು ಶಿವಾನಂದ ಪೆರ್ಲಗುರಿ ಅವರಿಗೆ ನಾರದ ಪಾತ್ರದವರು. ಪಂಚಜನ ಪಾತ್ರ ಮಾಡುತ್ತಿರುವಂಥ ದೇವರಾಜ ಹೆಗ್ಡೆ ಪುತ್ತೂರು ಅವರಿಗೆ ಸಿದ್ಧಾರ್ಥ ಅಜ್ಜರಿಯವರು ಗೌರವ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಸಾಂದೀಪಿನಿ ಪಾತ್ರ ಮಾಡುತ್ತಿರುವಂಥ ಶ್ರೀ ಸರ್ಪಂಗಳ ಈಶ್ವರ ಭಟ್ರವರಿಗೆ ಭಾಸ್ಕರ ಕುಕ್ಕೋಳಿಯವರು ಗೌರವ ನೀಡಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಸದ್ಬೋಧಿನಿ ಶ್ರೀ ರವಿ ಅಲೆವರ ಕಾಡಿ ಇವರಿಗೆ ಕೂಡ ಈ ವೇದಿಕೆಯಲ್ಲಿ ಭಾಸ್ಕರ ಕುಕ್ಕೋಳಿಯವರು ಗೌರವ ಕಾರ್ಯಕ್ರಮ. ರವೀಂದ್ರ ರೈ ಕಲೆಮಾರ್ ದಯವಿಟ್ಟು ವೇದಿಕೆ. ಸದ್ಬೋಧಿನಿ ಪಾತ್ರ ವಹಿಸ್ತಿರುವಂಥ ರವಿ ಅಲೆವರಿಗೆ ಆಯಿತು. ಕೃಷ್ಣನ ಪಾತ್ರ ಮಾಡುತ್ತಿರುವಂಥ ಡಾಕ್ಟರೇಟ್ ದಿನಕರಿ ಎಸ್ ಪಚ್ಚನಾಡಿ ಅವರಿಗೆ ರವೀಂದ್ರ ರೈ ಅವರು ಗೌರವ ಕಾರ್ಯಕ್ರಮ ಮಾಡಬೇಕು. ಎಲ್ಲ ಕಲಾವಿದರಿಗೆ ಹಾರ್ದಿಕವಾದ ಶುಭಾಶಯಗಳನ್ನು ಕೊಡುತ್ತೆ. ಶ್ರುತಿ ಪದ್ಯ ತನಕ ತಾವೆಲ್ಲ ಅಲಂಕೃತರಾಗಬೇಕು ಅಂತ ವಿನಂತಿಸ್ತಾ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಭಾಗವತರಲ್ಲಿ ಭಿನ್ನವಿಸ್ತಾ ಇದ್ದೀವಿ.